ಇವತ್ತು ಮಕ್ಕಳು ಕಡಿಮೆ ಇರ್ತಾರೆ ಅನ್ಸುತ್ತೆ. ಹಂಗೇನಾರ ಆದ್ರೆ ನಾಳೆ ಇನ್ನೊಂದಿನ ಇದನ್ನೇ ರೆಕಾರ್ಡ್ ಮಾಡಿದ್ರೆ ಆಯ್ತು. ಓಕೆ, ಸ್ಟಾರ್ಟ್ ಮಾಡಲ ಸರ್. ಎಲ್ರಿಗೂ ನಮಸ್ಕಾರ. 2023 ಮತ್ತು 24ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಪ್ರಥಮ ಭಾಷೆ ಕನ್ನಡವೂ ಕೂಡ, ಈ ಭಾಷೆಯಲ್ಲಿ ಕೂಡ ಅತಿ ಹೆಚ್ಚು ಮಕ್ಕಳು ಅನುತ್ತೀರ್ಣ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ತಿಳಿದಂಥ ವಿಚಾರ. ಹಾಗಾಗಿ ಎರಡನೇ ಪರೀಕ್ಷೆಯಲ್ಲಿ ಕನ್ನಡ ಪ್ರಥಮ ಭಾಷೆ ಕನ್ನಡದಲ್ಲಿ ಮಕ್ಕಳು ಕನಿಷ್ಠ 50 ಅಂಕಗಳನ್ನು ಪಡ್ಕೊಳ್ಳೋ ರೀತಿ ಅವರನ್ನ ಸಮರ್ಥರನ್ನಾಗಿ ರೂಪಿಸತಕ್ಕಂಥದ್ದು ಈಗ ಉಳಿದಿರುವ ದಿನಗಳಲ್ಲಿ ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಹಾಗಾಗಿ ನಾವು 100 ಲಿಖಿತ 100 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ರಚಿತ ಆಗಿರತಕ್ಕಂಥದ್ದು ತಿಳಿದ ವಿಚಾರ. ಹಾಗಾಗಿ ಈಗ ಪದ್ಯಗಳು 4 ಅಂಕಗಳಿರುತ್ತೆ. ಇಲ್ಲಿ ಹೊಸಗನ್ನಡ ಮತ್ತು ಹಳಗನ್ನಡದ ಪದ್ಯಗಳನ್ನು ನಾವು ನೋಡ್ತೇವೆ. ಆದರೆ ಅತಿ ಹೆಚ್ಚು ಈ ಎರಡನೇ ಪರೀಕ್ಷೆಯಲ್ಲಿ ಹೊಸಗನ್ನಡದಲ್ಲಿ ಹೊಸಗನ್ನಡದ ಪದ್ಯಗಳನ್ನು ಕೊಡ್ತಕ್ಕಂಥ ಅವಶ್ಯಕತೆ ಜಾಸ್ತಿ, ಸಾಧ್ಯತೆ ಜಾಸ್ತಿ ಇರೋದ್ರಿಂದ ನಾವು ಹೊಸಗನ್ನಡದ ಪದ್ಯಗಳನ್ನು ಮಕ್ಕಳಲ್ಲಿ ಕಂಠಪಾಠ ಬರೆದು ಅಭ್ಯಾಸ ಮಾಡಿಸ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ 4 ಅಂಕಗಳಿದೆ. ಅದರಲ್ಲಿ ಕನಿಷ್ಠ 2 ಅಂಕಗಳನ್ನು ಗಳಿಸೋ ರೀತಿ ನಾವು ಅಭ್ಯಾಸ ಮಾಡಿಸ್ಬೋದು. ಹೊಸಗನ್ನಡದ ಪದ್ಯಗಳು ಯಾವ್ಯಾವ್ದಿದೆ ಅವೆಲ್ಲವನ್ನ ಬರೆದು ಅಭ್ಯಾಸ ಮಾಡಿಸ್ತಕ್ಕಂಥದ್ದು. ಅದೇ ರೀತಿ ಪತ್ರಲೇಖನ ಇಂದ ರವರಿಗೆ, ವಿಷಯ, ಮಾನ್ಯರೆ, ವಿಷಯ ನಿರೂಪಣೆ, ಕೊನೆಯಲ್ಲಿ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ, ಹೊರವಿಳಾಸ, ಒಳವಿಳಾಸ. ಸೊ ಇಷ್ಟು ಅಂಶಗಳಿದೆ. 4-5 ಪತ್ರಗಳನ್ನು ಬರೆಸಿ ಅಭ್ಯಾಸ ಮಾಡೋದ್ರಿಂದ ಮಗು ಕೊನೆಗೆ ಹೊರವಿಳಾಸ ಮತ್ತು ಒಳವಿಳಾಸ, ಮಾನ್ಯರೆ, ವಿಷಯ ಇಷ್ಟನ್ನಾದರೂ ಪತ್ರಲೇಖನದ ಪ್ರಶ್ನೆಯಲ್ಲಿ ಅಲ್ಲೇ ಹಿಂದ ವಿಳಾಸ ಕೂಡ ಇರುತ್ತೆ, ಹೊರ ವಿಳಾಸ ಕೂಡ ಇರುತ್ತೆ, ವಿಷಯ ಕೂಡ ಇರುತ್ತೆ. ಹಾಗಾಗಿ ಆ ವಿಷಯವನ್ನು ನೋಡಿಕೊಂಡು ಕನಿಷ್ಠ ಒಂದು 2 ಲೈನ್ ಆದರೂ ನಾವು ಬರೆಸಿದ್ರೆ ನಾವು ಕನಿಷ್ಠ ಒಂದು 3 ಅಂಕಗಳನ್ನು ಗಳಿಸಲಿಕ್ಕೆ ಸಮರ್ಥರನ್ನಾಗಿ ರೂಪಿಸಬಹುದು. ಅದೇ ರೀತಿ ಪ್ರಬಂಧ ರಚನೆ ಈ 2ನೇ ಪರೀಕ್ಷೆ ಮತ್ತು 3ನೇ ಪರೀಕ್ಷೆಯಲ್ಲಿ ಅತಿ ಸರಳವಾದಂತಹ ವಿಚಾರಗಳನ್ನೇ ಕೊಡ್ಲಿಕ್ಕೆ ಸಾಧ್ಯತೆ ಇರೋದ್ರಿಂದ ಕನಿಷ್ಠ ಒಂದು 4-5 ವಾಕ್ಯಗಳನ್ನ, ಒಂದು 5-6 ವಾಕ್ಯಗಳನ್ನ ಮಗು ಪೀಠಿಕೆ ಏನು ವಿಷಯವನ್ನ ಕೊಡ್ತಾನೆ ಅದಕ್ಕೆ ಪೂರಕವಾಗಿ ಹಾಗಂದ್ರೆ ಏನು ಅಂತ 1-2 ಲೈನ್ ಆದರೂ ಬರೀತಕ್ಕಂಥದ್ದು. ಸೊ 1 ಅಂಕನಾದರೂ ಸಿಗುತ್ತೆ. ಇನ್ನು ವಿವರಣೆಯಲ್ಲಿ 1-2 ಅಂಕ ಸಿಕ್ಕಿದ್ರು ಕನಿಷ್ಠ ಒಂದು 3 ಅಂಕನಾದರೂ ಗಳಿಸೋ ರೀತಿ ಮಕ್ಕಳನ್ನ ನಾವು ಸಮರ್ಥರನ್ನಾಗಿ ರೂಪಿಸಬಹುದು. ಅದೇ ರೀತಿ ಗಾದೆ ಮಾತು, ಪಠ್ಯಪುಸ್ತಕದಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಗಾದೆಗಳನ್ನ ನಾವು ಪಟ್ಟಿ ಮಾಡಿಕೊಂಡು ಅದಕ್ಕೆ ಪೂರಕವಾಗಿ ಈಗ ಗಾದೆ ಅಂದ್ರೆ ಏನು ಅನ್ನತಕ್ಕಂಥದ್ದು ಪೀಠಿಕೆ ವಿಚಾರದಲ್ಲಿ ಬರುತ್ತೆ. ಹಾಗಾಗಿ ಅದನ್ನ 1-2 ಲೈನ್ ಬರೆದ್ರೆ, ಅದೇ ರೀತಿ ಕೈ ಕೆಸರಾದರೆ ಬಾಯಿ ಮೊಸರು, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಹೀಗೆ ಆ ಗಾದೆ ಮಾತಿನಲ್ಲಿ ಇರತಕ್ಕಂಥ ವಿವರಣೆಯನ್ನು 1-2 ಲೈನ್ ಆದರೂ ಬರೆದ್ರೆ ಮಗು ಪೀಠಿಕೆನಲ್ಲಿ 1 ಅಂಕ, ವಿಷಯ ನಿರೂಪಣೆಯಲ್ಲಿ 1 ಅಂಕ, ಹೀಗೆ 2 ಅಂಕನಾದರೂ ಗಳಿಸೋ ರೀತಿ ನಾವು ಸಮರ್ಥರನ್ನಾಗಿ ರೂಪಿಸ್ಬೋದು. ಅದೇ ರೀತಿ ಅಲಂಕಾರದಲ್ಲಿ ಪ್ರಸ್ತಾರ ಆಗ್ತಕ್ಕಂಥದ್ದನ್ನಾರು ಹೇಳ್ಕೊಟ್ಬಿಟ್ರೆ ಸಾಕು, 1 ಅಂಕನಾದ್ರೂ ಮಗು ಗಳಿಸ್ಬೋದು. ಇನ್ನು 3 ಸಾಲಿದ್ರೆ 2 ಸಾಲು ಕೊಟ್ಟಿದ್ರೆ ಕಂದ, 3 ಸಾಲು ಕೊಟ್ಟಿದ್ರೆ 6 ಸಾಲಿದ್ರೆ ಷಟ್ಪದಿಯಾಗಿರೋದ್ರಿಂದ ಪ್ರಶ್ನೆ ಪತ್ರಿಕೆಯಲ್ಲಿ 3 ಸಾಲು ಕೊಡೋದ್ರಿಂದ ಅದನ್ನ ನಾವು ಷಟ್ಪದಿ ಅಂತ ಗುರುತಿಸ್ಬೋದು. ಅದೇ ರೀತಿ 1 ಸಾಲು ಕೊಟ್ಟಿದ್ರೆ ನಾವು ವೃತ್ತಗಳು ಅಂತ ಗುರುತಿಸ್ಬೋದು. ಹಾಗಾಗಿ ಇಲ್ಲಿ ಮಗು ಪ್ರಸ್ತಾರವನ್ನ ಹಾಕಿ ಅದು ಯಾವ ಛಂದಸ್ಸು ಅಂತ ಬರೆದ್ರೆ ಸಾಕು, ಕನಿಷ್ಠ 2 ಅಂಕನಾದರೂ ಸಿಗುತ್ತೆ. ವಿಂಗಡಣೆ ಮಾಡಿದ್ರೆ 3 ಅಂಕ ಸಿಗುತ್ತೆ. ಹಾಗಾಗಿ ಕನಿಷ್ಠ ಛಂದಸ್ಸಿನಲ್ಲಿ 2 ಅಂಕಗಳಾದರೂ ಸಿಗೋ ರೀತಿ ನಾವು ಮಾಡಬಹುದು. ಅದೇ ರೀತಿ ಕವಿ ಮತ್ತು ಲೇಖಕರ ಪರಿಚಯ. ಸೊ ಇಲ್ಲಿ ಒಂದು ಕವಿ ಮತ್ತು ಲೇಖಕರನ್ನ ಕೊಡೋದ್ರಿಂದ ಇಲ್ಲಿ ಹೊಸಗನ್ನಡದ ಕವಿಗಳನ್ನ ಒಬ್ಬರನ್ನಾದ್ರೂ ಕೊಡೋ ಸಾಧ್ಯತೆ ಇರೋದ್ರಿಂದ, ಸೊ ಹೊಸಗನ್ನಡದ ಕವಿಗಳು ಮತ್ತು ಲೇಖಕರನ್ನ ನಾವು ಬರೆಸಿ ಅಭ್ಯಾಸ ಮಾಡೋದಾದ್ರೆ ಕನಿಷ್ಠ 2 ಅಂಕ ಬರೋ ರೀತಿಯನ್ನಾದ್ರೂ ಮಕ್ಕಳನ್ನ ಸಮರ್ಥರನ್ನಾಗಿ ನಾವು ರೂಪಿಸಬಹುದು. ಅದೇ ರೀತಿ ಗದ್ಯ ಮತ್ತು ಪದ್ಯ. ಸೊ ಈ ಹಿಂದೆ ನಾವು ಪ್ರಗತಿ ಸ್ನೇಹಿ ಅನ್ನತಕ್ಕಂಥ ಅಂತೇಳಿ ಮಂಡ್ಯ ಜಿಲ್ಲಾ ಮಟ್ಟದಲ್ಲಿ ಉಪನಿರ್ದೇಶಕರ ಕಚೇರಿ ವತಿಯಿಂದ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳ ವತಿಯಿಂದ ಸುಮಾರು 50 ಅಂಕಗಳಿಗೆ ರೂಪಿತವಾಗಿರತಕ್ಕಂಥ ಪ್ರಗತಿ ಸ್ನೇಹಿ ಪಾಸಿಂಗ್ ಪ್ಯಾಕೇಜ್ ಸೊ ಎಲ್ಲ ನಮ್ಮ ಭಾಷಾ ಶಿಕ್ಷಕರ ಬಳಿ ಇದೆ. ಹಾಗಾಗಿ
ಅದನ್ನ ನೋಡಿಕೊಂಡು ನಾವು ಅದರಲ್ಲಿ ಸಮರ್ಥರನ್ನಾಗಿ ರೂಪಿಸಬಹುದು. ಇದಕ್ಕೆ ಮುಂದೆ ಪೂರಕವಾದಂತಹ ವಿವರಣೆಗಳನ್ನ ನಾನು ಕೊಡ್ತೇನೆ. ಇನ್ನು ಅಪ್ರಕಟಿತ ಗದ್ಯ ಇದೆ. ಅಪ್ರಕಟಿತ ಗದ್ಯದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಮೊದಲನೇ ಪ್ರಶ್ನೆಗಳನ್ನ ಓದ್ಕೋಬೇಕು ಮಕ್ಕಳು. ಅದನ್ನ ನಾವು ಮಕ್ಕಳಿಗೆ ತಿಳಿಸ್ಬೇಕು ಸೂಚನೆನ. ಮೊದಲನೇ ಪ್ರಶ್ನೆಗಳನ್ನ ಓದ್ಕೊಂಡು ಆಮೇಲೆ ಅಪ್ರಕಟಿತ ಗದ್ಯವನ್ನ ಓದೋದ್ರಿಂದ ಈ ಪ್ರಶ್ನೆಗೆ ಉತ್ತರ ಯಾವುದು ಅಂತೇಳಿ ನಾವು ಗುರುತು ಮಾಡಿಕೊಂಡು ನಿರ್ದಿಷ್ಟವಾದ ಉತ್ತರ ಗೊತ್ತಾಗ್ಲಿಲ್ಲ ಅಂದ್ರೆ ಇಡೀ ಪ್ಯಾರಾಗ್ರಾಫ್ ಅನ್ನ ಮಗು ಆ ಪ್ರಶ್ನೆ ಪತ್ರಿಕೆಯಲ್ಲಿ ಇರುತ್ತೆ, ಅದನ್ನೇ ನೋಡ್ಕೊಂಡು ಬರೆದ್ರೂ ಕನಿಷ್ಠ 4 ಅಂಕಕ್ಕೆ 2 ಅಂಕನಾದ್ರೂ ಅಪ್ರಕಟಿತ ಗದ್ಯದಲ್ಲಿ ಗಳಿಸಬಹುದು. ಈ ಒಂದು ಟೆಕ್ನಿಕ್ ಅನ್ನ, ಸುಲಭ ವಿಧಾನವನ್ನ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕಾಗತ್ತೆ. ಹಾಗಾಗಿ ಇನ್ನು ಮತ್ತೆ ಪಠ್ಯಪೋಷಕದಲ್ಲಿ 5 ಪ್ರಶ್ನೆಗಳಿರುತ್ತೆ, 9 ಅಂಕ ಇರುತ್ತೆ. ಕನಿಷ್ಠ 4 ಅಂಕಗಳನ್ನಾದ್ರೂ ಗಳಿಸೋ ರೀತಿ ಮಾಡಬಹುದು. ಇನ್ನು ವ್ಯಾಕರಣಾಂಶಗಳಿಗೆ 10 ಅಂಕಗಳಿದೆ. ಅಲ್ಲಿ 4 ಅಂಕಗಳನ್ನಾದ್ರೂ, ಉದಾಹರಣೆಗೆ ದ್ವಿರುಕ್ತಿ, ಜೋಡಿ ಪದಗಳು, ಹೀಗೆ ಅತಿ ಸುಲಭವಾಗಿ ಉತ್ತರಿಸಬಹುದು. ಈಗ ಅಕ್ಷರಗಳು ವರ್ಣಮಾಲೆಯಲ್ಲಿ 1 ಅಂಕನಾದ್ರೂ ಸಿಗುತ್ತೆ. ವರ್ಣಮಾಲೆಯಲ್ಲಿ ಈಗ ಒಂದನೇ ತರಗತಿಯಿಂದ ಮಕ್ಕಳು ಬರೆದು ಅಭ್ಯಾಸ ಮಾಡಿರೋದ್ರಿಂದ ಅಲ್ಲಿ ಸುಲಭವಾಗಿ 1 ಅಂಕವನ್ನ ಆ ಕ್ಷೇತ್ರದಲ್ಲಿ ತೆಗೆದುಕೊಳ್ಬಹುದು. ಹಾಗಾಗಿ ಇನ್ನು ಸಮಾಸಗಳು ಮತ್ತೆ ಸಂಧಿಗಳು, ಅಟ್ಲೀಸ್ಟ್ ನಮಗೆ ಸಂಸ್ಕೃತ ಸಂಧಿಗಳನ್ನಾದ್ರೂ ಮಗು ಬರೀಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಕನ್ನಡ ಸಂಧಿಗಳು ತುಂಬಾ ಸುಲಭವಾಗಿ ಬರೀತಕ್ಕಂಥದ್ದು, ಮತ್ತೆ ವಾಕ್ಯಗಳನ್ನ ಗುರುತಿಸ್ತಕ್ಕಂಥದ್ದು, ಲೇಖನ ಚಿಹ್ನೆಗಳನ್ನ ಗುರುತಿಸ್ತಕ್ಕಂಥದ್ದು, ಹೀಗೆ ಈ ಯಾವುದಾದ್ರೂ ವಿಷಯಗಳಲ್ಲಿ 10 ಅಂಕಗಳಲ್ಲಿ 4 ಅಂಕಗಳನ್ನಾದ್ರೂ ಗಳಿಸೋ ರೀತಿ ನಾವು ಸಮರ್ಥರನ್ನಾಗಿ ರೂಪಿಸ್ಬೋದು. ಇನ್ನು ಪ್ರಗತಿ ಸ್ನೇಹಿ ನಮ್ಮ ಏನು ಪಾಸಿಂಗ್ ಪ್ಯಾಕೇಜ್ ಇದೆಯೋ, ಈಗ ಉದಾಹರಣೆಗೆ ಮೊದಲನೇ ಪಾಠ ಶಬರಿ. ನಾವು ಕಥಾರೂಪದಲ್ಲಿ ಶಬರಿ ಪಾಠವನ್ನ ಹೇಳಿದ್ರೆ ಸೀತೆಯನ್ನ ಕಳ್ಕೊಂಡಂತ ಶ್ರೀರಾಮ ಲಕ್ಷ್ಮಣರು ಶಬರಿಯನ್ನ ಹುಡುಕೊಂಡು ಬರ್ತಾ ಇರ್ಬೇಕಾದ್ರೆ ಗಿರಿವನಗಳಿಗೆ, ಗಿರಿವನವೇ ನನ್ನ ಸೀತೆ ಸಿಗೋದಿಲ್ವೇ ಅಂತ ಹೇಳುವ ಸಂದರ್ಭದಲ್ಲಿ ಲಕ್ಷ್ಮಣ ರಾಮನನ್ನ ನೀವೇ ಈ ರೀತಿ ಕೋಪಿಸ್ಕೊಬಿಟ್ರೆ ರಾಮನೇ ತೇಜ ಕಡೆ ಯಾರು, ಸೂರ್ಯನೇ ತೇಜ ಕಡೆ ಯಾರು. ಸೊ ಸೂರ್ಯನೇ ತೇಜ ಇಟ್ಬಿಟ್ರೆ ಈ ಜಗತ್ತಿಗೆ ಬೆಳಕು ಕೊಡ್ತಕ್ಕಂಥವ್ರು ಯಾರು ಅನ್ನುವ ಸಂದರ್ಭದಲ್ಲಿ ಆಗ ಶಬರಿ ಬರ್ತಾಳೆ. ಶಬರಿ ರಾಮಲಕ್ಷ್ಮಣರು ಶಬರಿಯನ್ನ ನೋಡಿ, ಈ ಹಿಂದೆ ಒಂದು ಜಿಂಕೆ ಬಂದು ಆ ಜಿಂಕೆಯನ್ನ ಹಿಡಿಲಿಕ್ಕೆ ಹೋಗಿ ಸೀತೆಯನ್ನ ಕಳ್ಕೊಂಡಂತ ರಾಮ ಲಕ್ಷ್ಮಣರು ಈ ಒಂದು ರೀತಿ ಹುಚ್ಚುಚ್ಚಿಯಾಗಿ ಬರ್ತಾ ಇರತಕ್ಕಂಥ ಶಬರಿಯನ್ನ ನೋಡಿ ಇನ್ನೇನು ಕೀಡು ನಮ್ಮ ಕಾಯಿ ಇದೆಯೋ ಅಂತ ದೂರ ಹೋಗ್ತಾರೆ. ಆಗ ಆ ಶಬರಿ ರಾಮನನ್ನ ಜಪಿಸ್ಕೊಂಡು, ರಾಮನನ್ನ ನೆನಪಿಸ್ಕೊಂಡು ಬರ್ತಾ ಇರತಕ್ಕಂಥದ್ದನ್ನ ನೋಡಿ ರಾಮ ಮತ್ತು ಲಕ್ಷ್ಮಣ ಎದುರಾಗ್ತಾರೆ. ಆಗ ರಾಮನೇ ನೀನು, ರಾಮ ಲಕ್ಷ್ಮಣನೇ ನೀವು, ಅಂದ್ರೆ ತುಂಬಾ ವರ್ಷಗಳಿಂದ ರಾಮ ಲಕ್ಷ್ಮಣರನ್ನ ಹುಡುಕಿ ಸಾಕಾಗಿರ್ತಾಳೆ. ಪ್ರತಿನಿತ್ಯ ರಾಮ ಲಕ್ಷ್ಮಣರು ಬರ್ತಾರೆ ಅಂತೇಳಿ ಹಣ್ಣು ಹಂಪಲು ಹೂವುಗಳನ್ನ ಸಿದ್ಧಪಡಿಸ್ಕೊಂಡು, ಮಧುಪರ್ಕ ಅನ್ನತಕ್ಕಂಥ ಜೇನನ್ನ ಸಿದ್ಧಪಡಿಸ್ಕೊಂಡು ಶಬರಿ ಕಾಯ್ತಾ ಇರ್ತಾಳೆ. ಹಾಗಾಗಿ ಶಬರಿ ರಾಮ ಲಕ್ಷ್ಮಣರನ್ನ ನೋಡಿ ಅವರಿಗೆ ಕೈಕಾಲುಗಳನ್ನ ತೊಳಸಿ ಅದಕ್ಕೆ ನೀರು ಕೊಟ್ಟು ಹೂವಿನ ಮಾಲೆಯನ್ನ ಹಾಕಿ ರುಚಿಯಾದ ಹಣ್ಣುಗಳನ್ನು ಕೊಟ್ಟು ಮಧುಪರ್ಕವನ್ನು ಕುಡಿಸಿ ಅವರನ್ನ ಸತ್ಕರಿಸ್ತಾಳೆ. ಹೀಗೆ ಸತ್ಕರಿಸ್ಕೊಂಡು ಶ್ರೀರಾಮಲಕ್ಷ್ಮಣರು ಸಂತೃಪ್ತರಾಗಿ ಸಂತೋಷರಾಗಿ ನಿನ್ನ ಈ ಒಂದು ಆಶ್ರಮ ನಮ್ಮ ಅಯೋಧ್ಯೆಯ ಅರಮನೆಗಿಂತಲೂ ಮಿಗಿಲಾಗಿದೆ, ತಾಯಿಗಿಂತಲೂ ಮಿಗಿಲಾಗಿ ನೀನು ನಮ್ಮನ್ನ ಸತ್ಕರಿಸಿದೀಯಾ, ಸಂತೋಷಗೊಂಡಿದ್ದೇವೆ ಎನ್ನುವ ಸಂದರ್ಭದಲ್ಲಿ ನಮಗೆ ಸದ್ಗತಿಯನ್ನು ಕೊಡು ರಾಮ ಅಂತ ಹೇಳಿದಾಗ, ನೀನು ಈ ರೀತಿ ಹೇಳ್ತಕ್ಕಂಥದ್ದು ಸರಿ ಇಲ್ಲ, ನನ್ನ ಮನಸ್ಸು ಒಪ್ತೋ ಇಲ್ಲ ಅಂತ ಹೇಳಿದಾಗ, ನಿನ್ನ ಮನಸ್ಸು ಒಪ್ಪಲಿಲ್ಲ ಅಂದ್ರೆ ಆ ದಿವ ತಪ್ಪದಲ್ಲ, ಏನಾಗಬೇಕು ಅಂತಿದೆಯೋ ಅದನ್ನು ತಪ್ಪಿಸ್ಲಿಕ್ಕಾಗಲ್ಲ, ನೀನು ನನಗೆ ಅನುಮತಿಯನ್ನು ಕೊಡು ಅಂತ ಶಬರಿ ಕೇಳ್ತಾಳೆ. ಕೊನೆಗೆ ರಾಮ ಅಸ್ತು ಹೋಗುವ ಅಂತೇಳಿ ಅವಳಿಗೆ ಅನುಮತಿಯನ್ನು ಕೊಡ್ತಾನೆ. ಕೊನೆಗೆ ಅವಳು ಅಗ್ನಿ ಪ್ರವೇಶವನ್ನ ಮಾಡ್ತಾಳೆ. ಹೀಗಾಗಿ ರಾಮ ಲಕ್ಷ್ಮಣರು ಮತ್ತೆ ಸೀತೆಯ ನೆನಪಾಗಿ ಸೀತೆಯನ್ನು ಹುಡುಕೊಂಡು ಹೊರಡುತ್ತಾರೆ. ಈಗ ನಾವು ಅತ್ಯಂತ ಸಂಕ್ಷಿಪ್ತವಾಗಿ, ಮಕ್ಕಳಿಗೆ ಕಥೆ ಅಂದ್ರೆ ತುಂಬಾ ಇಷ್ಟ, ಸೊ ಕಥಾರೂಪದಲ್ಲಿ ಹೇಳಿದ್ರೆ ಯಾವುದನ್ನಾದ್ರೂ ನೆನ್ಪಿಟ್ಕೊಂಡು ಮಗು ಬರಲಿಕ್ಕೆ ಸಾಧ್ಯ ಆಗತ್ತೆ. ಮತ್ತೆ ನಮ್ಮ ಪೂತಿ ನರಸಿಂಹಾಚಾರ್ ಅವರು, ಯಾರು ಶಬರಿ ಗದ್ಯವನ್ನು ಬರೆದಿರತಕ್ಕಂಥವ್ರು, ನಮ್ಮ ಮಂಡ್ಯ ಜಿಲ್ಲೆಯವರೇ, ಮೇಲುಕೋಟೆಯವರು. ಹಾಗಾಗಿ ನಮ್ಮ ಮಂಡ್ಯ ಜಿಲ್ಲೆಯ ಮಕ್ಕಳಿಗೆ ಸುಲಭವಾಗಿ ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಶಬರಿ ಪಾಠವನ್ನು ಬರೆದಿರತಕ್ಕಂಥದ್ದು ಪೂತಿ ನರಸಿಂಹಾಚಾರ್ ಅವರು 1905
ಮಂಡ್ಯ ಜಿಲ್ಲೆ ಮೇಲುಕೋಟೆ ಅಂತ ಹೇಳಿ ಅಂದಾಗ ಇಲ್ಲಿ 2 ಅಂಶಗಳನ್ನಾದರೂ ನೆನಪಿಟ್ಕೊಂಡು ಮಗು ಬರೆಯೋದ್ರಿಂದ ಒಂದು ಅಂಕನಾದರೂ ಸಿಗುತ್ತೆ. ಇನ್ನು ಶಬರಿ ಪಾಠ ಇವ್ರಿಗೆ ನೆನಪಿರೋದ್ರಿಂದ ಆ ಒಂದು ಕೃತಿ ಹೆಸರನ್ನ ಮಕ್ಕಳು ಬರೀಬಹುದು. ಇನ್ನು ಹಣತೆ, ಅಹಲ್ಯೆ, ರಥಸಪ್ತಮಿ, ಹೀಗೆ 4-6 ಪುಸ್ತಕಗಳನ್ನ ಬರೆಸಿ ಅಭ್ಯಾಸ ಮಾಡೋದ್ರಿಂದ ಕನಿಷ್ಠ 2-3 ಬರೆದ್ರೂ ಇಲ್ಲೂ ಕೂಡ ಒಂದು ಅಂಕನಾದರೂ ಸಿಗುತ್ತೆ. ಇನ್ನು ಇವರಿಗೆ ಸಿಕ್ಕಿರ್ತಕ್ಕಂಥದ್ದು ಪಂಪ ಪ್ರಶಸ್ತಿ, ನಮ್ಮ ಆದಿಕವಿ ಪಂಪ ಅನ್ನುವ ಒಂದು ನೆನಪನ್ನು ಮಕ್ಕಳಿಗೆ ಹೇಳ್ಕೊಟ್ಟಾಗ ಇಲ್ಲಿ ಕನಿಷ್ಠ ಲೇಖಕರ ಪರಿಚಯವನ್ನು ಕೊಟ್ಟಾಗ 2 ಅಂಕವನ್ನಾದ್ರೂ ಗಳಿಸಲಿಕ್ಕೆ ಸಾಧ್ಯ ಇರುತ್ತೆ. ಇನ್ನು ಕಥಾರೂಪದಲ್ಲಿ ಹೇಳೋದರಿಂದ ಶ್ರೀರಾಮನ ತಂದೆಯ ಹೆಸರೇನು? ದಶರಥ. ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನ ಸಂಗ್ರಹಿಸಿದ್ಲು? ಹೂವು, ಹಣ್ಣು ಹಂಪಲು, ಜೇನುತುಪ್ಪ. ಈಗ ನಾವು ಕಥಾ ರೂಪದಲ್ಲಿ ಇದನ್ನ ಮತ್ತೆ ಹೇಳೋದ್ರಿಂದ ನೆನಪಿಟ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು? ಶಬರಿ. ರಾಮಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು? ಧನು. ಹೀಗೆ ಈ 4 ಅಂಶಗಳಲ್ಲಿ 2 ಅಂಶನಾದ್ರೂ ಮಗು ನೆನಪಿಟ್ಟುಕೊಂಡು ಉತ್ತರ ಬರಲಿಕ್ಕೆ ಸಾಧ್ಯ ಆಗತ್ತೆ. ರಾಮ ಗಿರಿವನವನ್ನ ಏನೆಂದು ಪ್ರಾರ್ಥಿಸ್ತಾನೆ? ಇಲ್ಲಿ ಗಿರಿವನಗಳು, ನಾನು ನಿಮ್ಮನ್ನ ಪ್ರಾರ್ಥನೆ ಮಾಡಿಕೊಳ್ತೇನೆ, ನನ್ನ ಸೀತೆ ದೊರೆಯೋದಿಲ್ವೇ? ಸುಲಭವಾಗಿ ಮಕ್ಕಳು ಉತ್ತರಿಸ್ಬೋದು. ಅದೇ ರೀತಿ ಲಕ್ಷ್ಮಣ ಅಣ್ಣನನ್ನು ಹೇಗೆ ಸಂತೈಸ್ತಾನೆ? ಸೀತೆಯನ್ನ ನೆನಪಿಸ್ಕೊಂಡು ಸೀತಾ ಅಂತೇಳಿ ಅವ್ರು ತುಂಬಾ ದುಃಖಭರಿತನಾಗಿ ಆಲೋಚನಾ ಮಗ್ನನಾಗಿರುವ ಸಂದರ್ಭದಲ್ಲಿ ತಾಳಿಕೋ ಅಣ್ಣ, ಸೂರ್ಯನೇ ತೇಜ ಕಡೆ ಯಾರು? ರಾಮನೇ ಧೈರ್ಯ ಕಡೆ ಯಾರು? ನಮಗೆ ಧೈರ್ಯವನ್ನು ಕೊಡ್ತಕ್ಕಂಥವ್ರು ಯಾರು ಅಂತ ಹೇಳುವ ಅಂತೇಳಿ ಲಕ್ಷ್ಮಣ ಅಣ್ಣನನ್ನು ಸಂತೈಸ್ತಾನೆ. ರಾಮನ ಸ್ವಾಗತಕ್ಕಾಗಿ ಸಬರಿ ಮಾಡ್ಕೊಂಡಿದ್ದು. ಸೊ ಈಗಾಗಲೇ ನಾವು ಹೂವು, ಹಣ್ಣು, ಹಂಪಲು, ಮಧು, ಜೇನುಪರ್ಕ ನೋಡಿ, ಹೂವು, ಹಣ್ಣು, ಹಂಪಲು ಈ 3 ಪದಗಳನ್ನು ನೆನಪಿಟ್ಕೊಂಡಿದ್ರೆ ಸಾಕು, ಈ ಶಬರಿ ಪಾಠದಲ್ಲಿ ಬರ್ತಕ್ಕಂಥ ಸುಮಾರು ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬಹುದು. ಹಾಗಾಗಿ ಆತಿಥ್ಯ ಸ್ವೀಕರಿಸಿದ ರಾಮ ಲಕ್ಷ್ಮಣರು ಶಬರಿಗೆ ಏನಂತ ಹೇಳ್ತಾರೆ? ಏನು ನಿನ್ನ ಮನೆ ಅಯೋಧ್ಯೆ ಅರಮನೆಗಿಂತಲೂ ಮಿಗಿಲಾಗಿದೆ, ಅಂದ್ರೆ ಸ್ವರ್ಗದ ಅನುಭವ ಆಗಿದೆ, ನಿನ್ನ ತಾಯಿ ಅಂತ ಭಾವಿಸಿದ್ದೇವೆ ಅಂತ ಹೇಳ್ತಾರೆ. ಹೀಗಾಗಿ ಈ ಅಂಶವನ್ನು ಕೂಡ ನೆನಪಿಟ್ಕೊಳ್ತಕ್ಕಂಥದ್ದು ಸುಲಭ ಸಾಧ್ಯ. ಅದೇ ರೀತಿ ಸಂದರ್ಭ ಸಹಿತ ಹಾವುದಿ ಮರಳು ನಮ್ಮನೆಗೆ ಬರುತ್ತಿರುವುದು, ಅಂದ್ರೆ ಶಬರಿ ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಮರಳಾಗಿ ಬರ್ತಾ ಇರತಕ್ಕಂಥ ಶಬರಿಯನ್ನ ರಾಮ ಲಕ್ಷ್ಮಣರು ನೋಡಿ ಹೇಳ್ತಕ್ಕಂಥ ಮಾತು, ನಾಚುತಿಹೇನು ಪೂಜೆಯ ನಲುಮೆಯಿಂದ. ರಾಮ ಶಬರಿಯ ಪೂಜೆಯಿಂದ ಈ ಮಾತನ್ನ ಹೇಳ್ತಕ್ಕಂಥದ್ದು. ತಾಯಿ ದಾರಿಗರಿಗೆ ಬಿಡಿಲ್ಲಿ ದೊರೆಯುವುದೇ. ಸೊ ಇದನ್ನು ಕೂಡ ರಾಮ ಲಕ್ಷ್ಮಣರು ಹೇಳ್ತಕ್ಕಂಥದ್ದು. ರೂಪಿನಂತೆ ಮಾತು ಕೂಡ ಏನುತು ಉದಾರವಾಗಿದೆ, ರಾಮ ಹೇಳ್ತಕ್ಕಂಥ ಮಾತು. ಅಂದ್ರೆ ಇದು ಶಬರಿ ಹೇಳ್ತಕ್ಕಂಥ ಮಾತು. ರಾಮ ಎಷ್ಟು ಚೆನ್ನಾಗಿದ್ದಾನೆ, ಅವನ ಮಾತು ಕೂಡ ಇವನನ್ನ ತಾಯಿ ಅಂತ ಹೇಳ್ತಾರಲ್ಲ, ಹಾಗಾಗಿ ಹೇಳ್ತಕ್ಕಂಥದ್ದು. ಬೆಳಕಿಗೊಲಿದವರು ಹುರಿವ ಬತ್ತಿಯ ಕರುಕ ಕಾಣರು. ಶಬರಿ ಅಗ್ನಿ ಪ್ರವೇಶವನ್ನ ಮಾಡ್ತಾಳೆ. ಹಾಗಾಗಿ ಅವಳು ಅಗ್ನಿ ಪ್ರವೇಶವನ್ನ ಮಾಡಿದ ಮೇಲೆ ರಾಮ ಬೆಳಕಿಗೆ ಒಲಿದವರು ತಾವು ಬೆಳಕು ದೀಪ ತಾನು ಹುರಿದು ಜಗತ್ತಿಗೆ ಬೆಳಕನ್ನ ಕೊಡುತ್ತೆ. ಹಾಗೆ ಶಬರಿ ಈ ಅಗ್ನಿ ಪ್ರವೇಶವನ್ನ ಮಾಡಿ ತಾನು ದೇಹವನ್ನ ಪ್ರಕೃತಿಗೆ ಸಮರ್ಪಣೆ ಮಾಡಿ ನಮಗೆ ಬೆಳಕನ್ನ ಕೊಟ್ಟಿದ್ದಾಳೆ. ಹಾಗಾಗಿ ಶಬರಿಗೆ ಸೀತೆಗೆ ಒಳ್ಳೇದು ಮಾಡಲಿ ಅಂತಕ್ಕಂಥದ್ದು ರಾಮನ ಹಾರೈಕೆ. ಇನ್ನು ಇವೆಲ್ಲವನ್ನ ಕಥಾ ರೂಪದಲ್ಲಿ ನಾವು ಹೇಳಿದಾಗ 8-10 ವಾಕ್ಯ ಇರುತ್ತೆ. ಕನಿಷ್ಠ ಒಂದು 4 ವಾಕ್ಯನಾದ್ರೂ 8-10 ವಾಕ್ಯ ಕೊಟ್ಟಂತಹ ಸಂದರ್ಭದಲ್ಲಿ ಮಕ್ಕಳು ಬರೆದ್ರೆ ಇಲ್ಲಿ 4 ಅಂಕಗಳಿಗೆ 2 ಅಂಕನಾದ್ರೂ ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಶಬರಿ ಪಾಠಕ್ಕೆ ವ್ಯಾಕರಣಾಂಶದಲ್ಲಿ ಅಂದ್ರೆ ವರ್ಣಮಾಲಿಗೆ 1 ಅಂಕ ಇದ್ದೇ ಇರುತ್ತೆ. ಇನ್ನು ಈ ಗದ್ಯಕ್ಕೆ ಕನಿಷ್ಠ 4-5 ಅಂಕಗಳು ಇರುತ್ತೆ. ಹಾಗಾಗಿ ಕನಿಷ್ಠ 5ರಿಂದ 6 ಅಂಕಗಳಿಗೆ ಈ ಶಬರಿ ಗದ್ಯದಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳು ಬಂದೇ ಬರುತ್ತೆ. ಹಾಗಾಗಿ ಕನಿಷ್ಠ 6 ಅಂಕಗಳಿಗೆ ನಾವು 3 ಅಂಕನಾದರೂ ಗಳಿಸುವ ರೀತಿ ಕನಿಷ್ಠ, ಮತ್ತೆ ಇದು ಕಥಾರೂಪದಲ್ಲಿದೆ. ಹಾಗಾಗಿ ಎಂಥ ಅರ್ಥವಾಗದ ಅನುತ್ತೀರ್ಣ ಆಗುವ ವಿದ್ಯಾರ್ಥಿಗೂ ಕೂಡ ನಾವು ಈ ಒಂದು ಗದ್ಯ ಭಾಗದಲ್ಲಿ ಅಂಕ ಗಳಿಸೋ ರೀತಿ ಸುಲಭವಾಗಿ ನಾವು ಸಮರ್ಥರನ್ನಾಗಿ ರೂಪಿಸಬಹುದು. ಹಾಗಾಗಿ ಆ ಒಂದು ಪ್ರಯತ್ನವನ್ನು ನಾವು ಮಾಡಬೇಕಾಗುತ್ತೆ. ಇನ್ನು ಲಂಡನ್ ನಗರ, ಸೊ ಇದು ಒಂದು ಪ್ರವಾಸಿ ಸಾಹಿತ್ಯ ಆಗಿರೋದ್ರಿಂದ ಈ ಒಂದು ಗದ್ಯ ಭಾಗದಲ್ಲಿ ಅಂಕವನ್ನು ಗಳಿಸ್ತಕ್ಕಂಥದ್ದು ಸ್ವಲ್ಪ 1-2 ಅಂಕನಾದರೂ ಗಳಿಸೋ ರೀತಿ ಮಾಡಬೇಕಾಗತ್ತೆ. ಹಾಗಾಗಿ ಲೇಖಕರ ಪರಿಚಯ, ವಿ ಗುರುಕಾಕ್ ಅವರ ಪರಿಚಯವನ್ನ ಬರೆಸಿ ಅಭ್ಯಾಸ ಮಾಡ್ತಕ್ಕಂಥದ್ದು. ಅದೇ ರೀತಿ ಮತ್ತೆ ಕೆಲವೊಮ್ಮೆ ಮಕ್ಕಳಿಗೆ ಏನಾಗುತ್ತೆ ಅಂದ್ರೆ ಹೊಸ ಪದಗಳನ್ನ ನೆನ್ಪಿಟ್ಕೊಳ್ಳೋದು ತುಂಬಾ ಸುಲಭ ಆಗುತ್ತೆ. ಹೇಗೆ ಅಂದ್ರೆ ಅದು ಹೊಸ ಪದ ಅಲ್ವಾ, ಒಂದು 4-6 ಬಾರಿ ಅದನ್ನ ಬರೆಸ್ಬಿಟ್ರೆ ಸಾಕು, ಉಚ್ಚರಿಸಿದ್ರೆ ಸಾಕು. ಹೊಸದನ್ನ ಕಲಿಯೋ ಆಸಕ್ತಿ ಇರೋದ್ರಿಂದ ಮಕ್ಕಳಿಗೆ ಹಾಗಾಗಿ ನಾವು ಅದನ್ನ ಧನಾತ್ಮಕವಾಗಿ ನೋಡೋದ್ರಿಂದ
ಈ ಒಂದು ಗದ್ಯ ಭಾಗವನ್ನು ಮಕ್ಕಳಿಗೆ ಅನುಕೂಲಿಸ್ಲಿಕ್ಕೆ ಹೆಚ್ಚು ಪ್ರಯತ್ನವನ್ನು ಮಾಡಬೇಕು. ಲಂಡನ್ನಲ್ಲಿ ಇರ್ತಕ್ಕಂಥ ಪೇಟೆಯ ಸ್ಟೇಷನರಿ ಅಂಗಡಿ ಹೆಸರು ವೂಲ್ವರ್ತಾ. ನೆಲ್ಸನ್ ಮೂರ್ತಿ ಇರತಕ್ಕಂಥ ಸ್ಥಳ ಟ್ರಾಫಲ್ಗರ್ ಸ್ಕ್ವೇರು. ವೆಸ್ಟ್ ಮಿನಿಸ್ಟರ್ ಅಬೆ ಇದು ಸಾಧು ಸಂತರ ಸಾರ್ವಭೌಮರ ಕವಿಪುಂಗವರ ಸ್ಮಾರಕ. ಆಂಗ್ಲರ ಸಾಮ್ರಾಜ್ಯದ ಹೋಣಿ ಚೆರಿಂಗ್ ಕ್ರಾಸ್. ಹೀಗೆ ಬರ್ಸಿ ಅಭ್ಯಾಸ ಮಾಡೋದ್ರಿಂದ ಮತ್ತೆ ಮಕ್ಕಳಿಗೆ ಗುಂಪಿನಲ್ಲಿ ಒಟ್ಟೊಟ್ಟಿಗೆ ಹೇಳೋದು ಅಭ್ಯಾಸ ಮಾಡಿಸೋದ್ರಿಂದ ಇದನ್ನ ನೆನಪಿನಲ್ಲಿರ್ತಕ್ಕಂಥ ಒಂದು ಪ್ರಯತ್ನವನ್ನ ನಾವು ಮಾಡಿಸ್ಬೇಕಾಗತ್ತೆ. ಅದೇ ರೀತಿ ವೂಲ್ವರ್ತ್ ಅಂಗಡಿಯಲ್ಲಿ ಸಿಗೋ ವಸ್ತುಗಳು ಯಾವ್ಯಾವು? ಬೂಟು, ಕಾಲುಚೀಲ, ಚಡ್ಡಿ, ಸಾಮಾನು, ಔಷಧ, ಅಂಗಡಿ ಪಾತ್ರೆ, ಪುಸ್ತಕ, ಫೋಟೋ, ಹಡಬಿಯವು, ಯುದ್ಧ ಸಾಮಗ್ರಿ. ಹೀಗೆ ಇಲ್ಲಿ ಹೊಸ ಪದಗಳ ಪರಿಚಯ ಇರೋದ್ರಿಂದ ನೆನಪಿಟ್ಕೊಳ್ಳೋಕ್ಕೆ ಮತ್ತೆ ಮಕ್ಕಳಿಗೆ ಆಸಕ್ತಿ ಕೂಡ ಉಂಟಾಗುತ್ತೆ. ಆ ಒಂದು ಪ್ರಯತ್ನವನ್ನು ಮಾಡಬೇಕು. ಲಂಡನ್ನಲ್ಲಿರುವ ಹೆಣ್ಣು ಮಕ್ಕಳು ಯಾವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ? ಈಗ ನಾವು ಭಾರತದಲ್ಲಿ ಗಂಡು ಮಕ್ಕಳು ಏನೇನು ಕೆಲಸ ಮಾಡ್ತಾರೋ, ಹೋಟೆಲ್ನಲ್ಲಿ ಮಾಣಿಯಾಗಿ, ಟ್ರೈನಲ್ಲಿ ಟೈಪಿಸ್ಟು, ಸಿನಿಮಾ ಒಂದು ಟಾಕೀಸಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಅಂದರೆ ಎಲ್ಲೆಲ್ಲಿ ಪುರುಷರು ಎಲ್ಲೆಲ್ಲಿ ಕೆಲಸ ಮಾಡ್ತಾರೋ ಅಲ್ಲೆಲ್ಲ ನಾವು ಹೆಣ್ಣು ಮಕ್ಕಳನ್ನ ನೆನಪಿಸಿದ್ರೆ ಸಾಕು. ಸೊ ಆ ಒಂದು ಹುದ್ದೆಗಳ ಹೆಸರುಗಳು ನೆನಪಿರೋದ್ರಿಂದ ಅಲ್ಲೆಲ್ಲ ಬರ್ಸ್ತಕ್ಕಂಥದ್ದು. ಈಗ ಉದಾಹರಣೆಗೆ ನಮ್ಮ ಭಾರತದಲ್ಲಿ ಹೋಟೆಲ್ಲು ನೆನಪಿರುತ್ತೆ, ಅಂಗಡಿಗಳು ನೆನಪಿರುತ್ತೆ, ಟೈಪಿಸ್ಟ್, ಕಾರ್ಕೋನರು, ಮತ್ತೆ ಸಿನಿಮಾ ಮಕ್ಕಳಿಗೆ ಆಸಕ್ತಿ ಇರೋದ್ರಿಂದ ಅಷ್ಟು ಬರೆದರೆ ಸಾಕು, ಇಲ್ಲಿ 2ಕ್ಕೆ 1 ಅಂಕನಾದರೂ ಮಕ್ಕಳು ಗಳಿಸ್ಲಿಕ್ಕೆ ಸಾಧ್ಯ. ಅದೇ ರೀತಿ ಟೊಪ್ಪಿಗೆ ವಿಶೇಷತೆ. ಸೊ ಮಕ್ಕಳಿಗೆ ಟೋಪಿ ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ಒಂದು ಟೋಪಿಯಂತೆ ಮತ್ತೊಂದು ಟೋಪಿ ಇರೋದಿಲ್ಲ. ಮನುಷ್ಯನಂತೆ ಟೊಪ್ಪಿಗೆಯಲ್ಲವೇ ಒಬ್ಬ ಮನುಷ್ಯರಂತೆ ಇನ್ನೊಬ್ಬರು ಮನುಷ್ಯರಿಲ್ಲ. ಅದೇ ರೀತಿ ಟೋಪಿ ಕೂಡ ಒಂದು ಟೋಪಿ ತರ ಇನ್ನೊಂದು ಟೋಪಿ ಇಲ್ಲ. ಸೊ ಸುಲಭವಾಗಿ ನೆನಪಿಟ್ಕೋಬಹುದು. ಪೋಯೆಟ್ ಕಾರ್ನಲ್ಲಿ ಯಾವ ಕವಿಗಳ ಸಮಾಧಿ ಇದೆ? ಕ್ಲಿಪ್ಪಿಂಗು, ಹಾರ್ಟ್ಲೆ, ಮೆಕಾಲೆ, ಜಾನ್ಸನ್, ಗೋಲ್ಡ್ ಸ್ಮಿತ್, ಜಾನ್ಸನ್, ವರ್ಡ್ಸ್ವರ್ತ್. ಸೊ ಈ ಒಂದು 4ನೇ ಪ್ರಶ್ನೆಗೆ ಕೆಲವು ಮಕ್ಕಳಿಗೆ ಉತ್ತರಿಸಲಿಕ್ಕೆ ತ್ರಾಸ ಆಗ್ಬೋದು, ಆದರೆ ಉಳಿದ ಪ್ರಶ್ನೆಗಳಿಗೆ ಸುಲಭ ಸಾಧ್ಯವಾಗಿ ಉತ್ತರಿಸ್ತಾರೆ. ಸಾಮ್ರಾಟರ ರಾಜ್ಯಾಭಿಷೇಕವಾಗುವ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿಯ ವಿಶೇಷತೆ. ಸೊ ಇಂಗ್ಲೆಂಡಿನ ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಆ ಕಲ್ಲುಪಾಟಿಯ ಮೇಲೆ ನಾವು ಸಿಂಹಾಸನದ ಮೇಲೆ ಕೂರಿಸ್ತೀವಲ್ಲ, ಹಾಗೆ ಅಲ್ಲಿ ಕಲ್ಲುಪಾಟಿಯ ಮೇಲೆ ಕೂರಿಸಿ ಅವರಿಗೆ ಪಟ್ಟಾಭಿಷೇಕವನ್ನು ಮಾಡ್ತಾರೆ. ಹೀಗೆ ಸೊ ಇದನ್ನು ನಾವು ಕಥಾರೂಪದಲ್ಲಿ ಹೇಳೋದ್ರಿಂದ ಮಕ್ಕಳು ನೆನಪಿಟ್ಟುಕೊಂಡು ಬರೀಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನು ಸಂದರ್ಭ ಸಹಿತ. ನಿಮ್ಮ ದೇಶದ ಗೌರವವನ್ನು ಕಾಯಿರಿ, ಇದು ದೊಡ್ಡದಾದ ರಾಷ್ಟ್ರ. ಹೊತ್ತು ಒತ್ತೆ ಹಣ. ಸೊ ಸಮಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ. ಯಾರನ್ನು ತುಳಿದರೇನು, ಎಲ್ಲಿ ಹೆಜ್ಜೆ ಹಾಕಿದ್ರೇನು, ಎಲ್ಲವೂ ಅಷ್ಟೇ ಮಣ್ಣು. ಸೊ ಅಲ್ಲಿ ಕವಿಗಳ ಹೆಸರು ಇರೋದ್ರಿಂದ ರಾಜ ಮಹಾರಾಜರು ಎಲ್ಲರ ಮೂರ್ತಿಗಳನ್ನ ಕಲ್ಲು ಮೇಲೆ ಕೆತ್ತಿರೋದ್ರಿಂದ ಸೊ ಅದನ್ನ ನೋಡತಕ್ಕಂಥ ಪ್ರವಾಸಿಗರು ತುಳಿಬೇಕಾಗತ್ತೆ. ಆ ಸಂದರ್ಭದಲ್ಲಿ ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ. ದೇಶವನ್ನು ತಿರುಗಿ ನೋಡು, ಕೋಶವನ್ನು ಓದಿ ನೋಡಿ ಅಂತ ಹೇಳ್ತಾರೆ. ಹಾಗಾಗಿ ಪ್ರವಾಸ ಅನ್ನತಕ್ಕಂಥದ್ದು ಶಿಕ್ಷಣದ ಒಂದು ಭಾಗ. ಇದು ಸೊ ಹೀಗೆ ಈ 4 ಅಂಶಗಳಲ್ಲಿ ಒಂದು ಅಂಶನಾದ್ರೂ ಮಗು ನೆನ್ಪಿಟ್ಕೊಂಡು ಉತ್ತರವನ್ನು ಬರೀಬಹುದು. ಇನ್ನು 8-10 ವಾಕ್ಯ ಅಂದ್ರೆ ಇಡೀ ಲಂಡನ್ ನಗರ ಪಾಠವನ್ನ ನಾವು ಹೇಳಿ ಅದನ್ನ ಮಗು ಎಷ್ಟು ಅಟ್ಲೀಸ್ಟ್ ಒಂದು 4-5 ವಾಕ್ಯಗಳನ್ನಾದ್ರೂ ಬರೆದ್ರೆ ಒಂದು 4 ಅಂಕದಲ್ಲಿ 2 ಅಂಕನಾದ್ರೂ ಗಳಿಸಬಹುದು. ಹಾಗಾಗಿ ಇಲ್ಲಿ ಕೂಡ ಒಂದು 5-6 ಅಂಕಗಳಿಗೆ ಅವಕಾಶ ಇರೋದ್ರಿಂದ ಒಂದು 2-3 ಅಂಕನಾದ್ರೂ ಮಗು ಗಳಿಸಬಹುದು. ಆ ರೀತಿ ಸಮರ್ಥರನ್ನಾಗಿ ಮಾಡ್ತಾ ಒಂದು ಪ್ರಯತ್ನವನ್ನ ನಾವು ಮಾಡಬೇಕಾಗತ್ತೆ. ಇನ್ನು ಸುಖದಾಸನ ಉಪದೇಶ, ಇದನ್ನು ಕೂಡ ಕಥಾರೂಪದಲ್ಲಿ ನಾವು ಹೇಳಬೇಕಾಗತ್ತೆ, ಶಬರಿ ಪಾಠ ತರ. ಹಾಗಾಗಿ ಮಗು ಇಲ್ಲಿ ಕನಿಷ್ಠ ಒಂದು 6 ಅಂಕಗಳಿಗೆ ಅಥವಾ 5 ಅಂಕಗಳು ಪ್ರಶ್ನೆ ಪತ್ರಿಕೆಯಲ್ಲಿ ಇಲ್ಲಿ ಇದ್ರೆ ಒಂದು 3 ಅಂಕನಾದ್ರೂ ಈ ಒಂದು ಗದ್ಯ ಭಾಗದಲ್ಲಿ ಗಳಿಸಬಹುದು. ಆ ಒಂದು ಪ್ರಯತ್ನವನ್ನ ನಾವು ಮಾಡಬೇಕಾಗತ್ತೆ. ಬನ್ನಂಜೆ ಗೋವಿಂದಾಚಾರ್ಯರು ಅಂದ್ರೆ ಉಡುಪಿಯವರು ಅನ್ನತಕ್ಕಂಥದ್ದನ್ನ ನಾವು ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳೋ ರೀತಿ ಹೇಳ್ತಕ್ಕಂಥದ್ದು. ಮತ್ತೆ ಹಿತವಚನವು ಮನಸ್ಸಿನ ಕೊಳೆಯನ್ನ ಹೇಗೆ ತೊಳೆಯುತ್ತದೆ? ಮುಸ್ಸಂಜೆಯ ಚಂದ್ರ ಬಂದು ಈ ಕತ್ತಲೆಯನ್ನ ಕೊಳೆಯುವಂತೆ ತೊಳಿತದೆ ಅಂತಕ್ಕಂಥದ್ದು. ಸೊ ಚಂದ್ರನನ್ನ ನೆನಪಿಡ್ಕೊಳ್ಳೋ ರೀತಿ, ಚಂದ್ರ ಅಂದ್ರೆ ತುಂಬಾ ಇಷ್ಟ ಮಕ್ಕಳು, ಯಾವುದಾದ್ರೂ ಒಂದು ಪದವನ್ನ ಮಕ್ಕಳು ಆಸಕ್ತಿಯಿಂದ ನೆನಪಿಟ್ಕೊಳ್ಳೋ ರೀತಿ ನಾವು ಉತ್ತರವನ್ನ ನೆನಪು ಮಾಡ್ಬೇಕಾಗತ್ತೆ. ಆ ಒಂದು ಟೆಕ್ನಿಕ್ನ, ಆ ಒಂದು ತಂತ್ರವನ್ನ ಮಕ್ಕಳಿಗೆ ನಾವು ಹೇಳ್ಕೊಟ್ರೆ ಮಕ್ಕಳಿಗೆ ಆಸಕ್ತಿ ಬರುತ್ತೆ. ಹಿತವಚನ ಹಾಗೆ ಯಾರ ಕಿವಿಗೆ ಉಪದೇಶ ನಾಟುವುದಿಲ್ಲ. ರಾಜಮನೆತನದಲ್ಲಿ ಹುಟ್ಟಿದವರಿಗೆ ಅಂದ್ರೆ ನಾನು ಎಂಬ ಅಹಂಭಾವ ಇರೋದ್ರಿಂದ ಅವರಿಗೆ ನಾಟೋದಿಲ್ಲ. ಯಾರಿಗೆ ಜಗತ್ತು ಕ್ಷುದ್ರವಾಗಿ ಚಿಕ್ಕದಾಗಿ ಕಾಣುತ್ತೆ ಅಂದ್ರೆ ದುಡ್ಡಿನ ಪೈತ್ಯ ಅಂದ್ರೆ ಆಸೆ ಇರೋರಿಗೆ ಅಂತ. ಲಕ್ಷ್ಮಿ ಯಾವ ದುರ್ಗುಣಗಳನ್ನ ಹೊತ್ತು ಬಂದಿದ್ದಾಳೆ? ಚಂದ್ರಕಲೆಯ ವಕ್ರತೆ, ಕಾಲಕೂಟದ ಮೋಹಕತ್ವ, ಮದ್ಯದ ಮಾದಕತ್ವ. ಅಂದ್ರೆ ಇವತ್ತು ಈ ಕುಡಿತ,
ಹೆಣ್ಣಿನ ಮೊಯ್ಲಿನ ಮೋಹ ಇವೆಲ್ಲವನ್ನು ನೋಡ್ತಿದ್ದೇವೆ. ಇವರೆಲ್ಲರ ಯಾವ ರೀತಿ ದುಃಖದಲ್ಲಿ ನಿರತರಾಗಿದ್ದಾರೆ ಅಂತ. ಸೊ ಇವನ್ನ ಪ್ರತಿನಿತ್ಯ ಅವರು ಟಿವಿ ಮೊಬೈಲ್ನಲ್ಲಿ ತಮ್ಮ ಬದುಕಿನ ಸನ್ನಿವೇಶದಲ್ಲಿ ಮಕ್ಕಳು ನೋಡ್ತಾ ಇರ್ತಾರೆ. ಸ್ವಲ್ಪ ಒಂದು ಚಿತ್ರಣವನ್ನ ನೆನಪು ಮಾಡಿದ್ರೆ ಸಾಕು, ಮಕ್ಕಳು ಆ ಚಿತ್ರಣವನ್ನ ನೆನಪು ಮಾಡಿಕೊಂಡು ಉತ್ತರವನ್ನ ಬರೀತಾರೆ. ಸಂಪತ್ತಿನ ಗುಣವೇ. ಸಂಪತ್ತಿಗೆ ಸ್ನೇಹದ ಬಂಧನವಿಲ್ಲ, ಕುಲದ ಗುರುತಿಲ್ಲ. ಇಲ್ಲಿ ಸಂಪತ್ತು ಮನುಷ್ಯನಿಗೆ ಹಣ 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 ಅಂತ ಹಿಂದೆ ಹೋದವನಿಗೆ ಯಾವ ಅಲ್ಲಿ ಸ್ನೇಹದ ಬಂಧನವಿಲ್ಲ, ಯಾವ ಸ್ನೇಹಿತರು ಕೂಡ ಲೆಕ್ಕಕ್ಕಿಲ್ಲ. ಮತ್ತೆ ತಾವು ಸಂಬಂಧ ಕುಲ ಯಾವುದು ಕೂಡ ಅವರಿಗೆ ಮುಖ್ಯ ಆಗೋದಿಲ್ಲ. ಸಂಪತ್ತೇ ಮುಖ್ಯ ಆಗ್ಬಿಡುತ್ತೆ, ಹಣವೇ ಮುಖ್ಯ ಆಗ್ಬಿಡುತ್ತೆ. ಸೊ ಇದನ್ನ ಇವತ್ತಿನ ಕಾಲಘಟ್ಟದಲ್ಲಿ ಇರತಕ್ಕಂಥ ಪ್ರಸ್ತುತ ವ್ಯವಸ್ಥೆ ಇದನ್ನ ಮಕ್ಕಳಿಗೆ ಹೇಳಿ ಅರ್ಥೈಸ್ಬೇಕಾಗತ್ತೆ. ಯಾರ್ಯಾರನ್ನು ಕಂಡರೆ ಸಂಪತ್ತಿಗೆ ಹಾಗೆ ಬರುವುದಿಲ್ಲ. ಯಾರಿಗೆ ಅಂದ್ರೆ ವಿದ್ಯಾವಂತರು, ಗುಣವಂತರು, ಸಜ್ಜನರು, ಶೂರರು, ಪಂಡಿತರು, ಇವ್ರಿಗೆ ಯಾರಿಗೂ ಹಣದ ಅಗತ್ಯ ಇಲ್ಲ. ಉದಾಹರಣೆಗೆ ತುಂಬಾ ಬಸವಣ್ಣನ ಹೋಗಬಹುದು, ತುಂಬಾ ಸಾಧು ಸಂತರು ಹಣದ ಹಿಂದೆ ಹೋಗಿಲ್ಲ. ಹಾಗಾಗಿ ಅಂತ ಒಂದು ನೆನಪುಗಳನ್ನ ನಾವು ಮಾಡಿಕೊಡ್ಬೇಕಾಗತ್ತೆ. ದರ್ಬೆಯ ಚಿಗುರು ಯಾವ ಗುಣವನ್ನು ಓರೈಸಿ ಬಿಡುತ್ತದೆ. ದರ್ಬೆ ಅನ್ನತಕ್ಕಂಥದ್ದು ಬೆಟ್ಟ ಗುಡ್ಡಗಳಲ್ಲಿ ಹುಲ್ ರೀತಿ ನಾಲೆಯ ರೀತಿ ಬೆಳೆಯುತ್ತೆ ಅನ್ನೋದನ್ನ ಸ್ವಲ್ಪ ಅದು ನೋಡಿರ್ತಾರೆ. ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಂತೂ ಅದ್ರ ನಡುವೆನೇ ಇರ್ತಾರೆ. ಇನ್ನು ನಮ್ಮ ಸಿಟಿ ಮಕ್ಕಳು ಅಟ್ಲೀಸ್ಟ್ ಟಿವಿನಲ್ಲಿ ಬೆಟ್ಟಗಳ ಗುಡ್ಡಗಳನ್ನ ನೋಡಿರ್ತಾರೆ. ಸೊ ಇದನ್ನ ನೆನಪು ಮಾಡ್ಕೊಳ್ಳೋ ಮುಖ್ಯನ ನೆನಪಿನಲ್ಲಿ ಇಟ್ಕೊಳ್ಳೋ ರೀತಿ ನಾವು ಮಾಡಬೇಕಾಗುತ್ತೆ. ಬೆಳ್ಳಗೊಡೆಯ ಅಡಿಯಲ್ಲಿ ಯಾವುದು ಕಾಣುವುದಿಲ್ಲ. ಪರಲೋಕ. ರಾಜರ ಪ್ರಕೃತಿ ಹೇಗಿರುತ್ತದೆ. ದುಡ್ಡು, ದುರಾಭಿಮಾನದ ತವರು. ಮತ್ತೆ ಇಲ್ಲಿ 3-4 ವಾಕ್ಯದ ಗುರುಪದೇಶದ ಗುರುಪದೇಶದ ಗುಣಗಳನ್ನ ಪಟ್ಟಿ ಮಾಡಿ, ಗುರುಪದೇಶವು ಯಾರಿಗೆ ಮೆಚ್ಚಿಯಾಗುವುದಿಲ್ಲ, ರಾಜರ ಪ್ರಕೃತಿ ಹೇಗಿರುತ್ತದೆ, ಸಂಪತ್ತನ್ನು ಕಾಪಾಡಲು ಎದುರಾಗುವ ಕಷ್ಟಗಳೇನು, ಸಂಪತ್ತು ಯಾರನ್ನು ಆಶ್ರಯಿಸುತ್ತದೆ, ದುಡ್ಡಿನ ನಿಜ ರೂಪವೇನು. ಹೀಗೆ ನಾವು ಕನಿಷ್ಠ ಒಂದು 2 ಅಂಕನಾದರೂ ಈ ಒಂದು ಕ್ಷೇತ್ರದಲ್ಲಿ ಗಳಿಸೋ ರೀತಿ ಮಕ್ಕಳನ್ನ ಸಮರ್ಥರನ್ನಾಗಿ ಮಾಡಬೇಕಾಗುತ್ತೆ. ಅದೇ ರೀತಿ ಸಂದರ್ಭ ಸಹಿತ ಇಲ್ಲೂ ಕೂಡ ಗುರುಪದೇಶ ಎಂದರೆ ತಲೆ ನೆಲೆಯದೆ ಬರುವ ಮುಪ್ಪು, ದುಡ್ಡು ದುರಾಭಿಮಾನದ ತವರು. ಹೀಗೆ ಸ್ವಲ್ಪ ಈ ಒಂದು ಗದ್ಯ ಭಾಗ ಹೊಸ ಪದಗಳಿಗೆ ಹೆಚ್ಚು ಕಲಿಯಲಿಕ್ಕೆ ಅವಕಾಶ ಆಗಿರೋದ್ರಿಂದ ಸ್ವಲ್ಪ ಹೆಚ್ಚು ಬರ್ಸಿ ಅಭ್ಯಾಸ ಮಾಡೋದ್ರಿಂದ ಇದನ್ನು ಕೂಡ ಕಥನ ರೂಪದಲ್ಲಿ ನಾವು ಮಕ್ಕಳಿಗೆ ಕಣ್ಮುಚ್ಕೊಂಡು ಕೂತ್ಕೊಳ್ಳಿ, ಈಗ ಒಂದು ಪ್ರವಾಸ ಕರ್ಕೊಂಡು ಹೋಗ್ತೀನಿ ಅನ್ನೋ ತರಹ ಆ ಒಂದು ತಂತ್ರಾಂಶದಲ್ಲಿ ಮಕ್ಕಳಿಗೆ ನಾವು ಇದನ್ನು ಹೇಳೋದ್ರಿಂದ ಒಂಚೂರು ನೆನಪಿನಲ್ಲಿ ಇಟ್ಕೊಳ್ಳುವ ಒಂದು ತಂತ್ರವನ್ನು ನಾವು ಮಾಡಬೇಕಾಗತ್ತೆ. ಇನ್ನು ಭಾಗ್ಯಶಿಲ್ಪಿಗಳು. ಇಲ್ಲಿ ನಾಲ್ವಡಿಯವರು, ಒಂದು ಕಡೆ ಕುವೆಂಪು ಅವರು. ಸೊ ಇವತ್ತು 4ನೇ ತಾರೀಕು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಹುಟ್ಟಿದ ದಿನ ಇವತ್ತು. ನೋಡಿ, ಇವತ್ತು ಈ ರೀತಿ ನಾವು ನೆನಪು ಮಾಡೋದ್ರಿಂದ, ಮತ್ತೆ ಮೈಸೂರಿಗೆ ಹೋದ್ರೆ ಮಕ್ಕಳು ಇವತ್ತು ಈ ಭಾಗದ ಮಕ್ಕಳುಗಳೆಲ್ಲ ಮೈಸೂರಿಗೆ ಹೋಗಿರ್ತಾರೆ. ವಿಶಾಲವಾದ ರಸ್ತೆಗಳು, ಪಾರ್ಕ್ಗಳು, ದೊಡ್ಡ ದೊಡ್ಡ ಕಟ್ಟಡಗಳು, ಕನ್ನಂಬಾಡಿ ಕಟ್ಟೆ, ಅರಮನೆ, ಹೀಗೆ ಅದನ್ನ ನೆನಪು ಮಾಡೋ ಮುಖ್ಯನ ಇವೆಲ್ಲವನ್ನ ಮಾಡಿದವರು, ಕಟ್ಟಿಸಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ಹೇಳಿ ನೆನಪು ಮಾಡೋದ್ರಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರ ಬಗ್ಗೆ ನೆನಪಿಟ್ಕೊಳ್ಳೋ ರೀತಿ ನಾವು ಮಾಡಬಹುದು. ಅದೇ ರೀತಿ ಕೃಷ್ಣರಾಜ ಒಡೆಯರು ಯಾವಾಗ ಇದನ್ನ ಬರೆದವರು DS ಜಯಪ್ಪಗೌಡ, ಮೈಸೂರು ಒಡೆಯರ್ ಅಂತೇಳಿ ನೆನಪು ಮಾಡೋದ್ರಿಂದ ಇಲ್ಲಿ 1-2 ಅಂಕನಾದರೂ ತಗೋಬಹುದು. ಇವರು ಯಾವಾಗ ಪಟ್ಟಾಭಿಷೇಕರಾದರು 895. ನಾಲ್ವಡಿಯವರು ಯಾವುದಕ್ಕಾಗಿ ಕಂಕಣಬದ್ಧರಾದರು, ಮೈಸೂರು ರಾಜ್ಯದ ಅಭಿವೃದ್ಧಿಗೆ. ನಾಲ್ವಡಿ ಒಡೆಯರು ಯಾವುದಕ್ಕೆ ಏಷ್ಯಾ ಖಂಡದಲ್ಲೇ ಮೊದಲು ವಿದ್ಯುತ್ ಯೋಜನೆ ಯಾವುದು. ಸೊ ನಮ್ಮ ಮಳವಳ್ಳಿ ತಾಲೂಕಿನ ಶಿವನ ಸಮುದ್ರ. ಮಕ್ಕಳೆಲ್ಲರೂ ಈ ಭಾಗದವರು ನೋಡಿರ್ತಾರೆ, ನಮ್ಮ ಮದ್ದೂರಿನವರು. ಅದನ್ನ ಮುಖೇನ ನೆನಪಿಟ್ಟುಕೊಳ್ಳೋ ರೀತಿ ಮಾಡಬಹುದು. ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಪದವಿಯನ್ನು ನೀಡಿ ಗೌರವಿಸಿತು. ಸೊ ಅನೇಕ ಸಂದರ್ಭದಲ್ಲಿ ಭಾಷಣ ಸಂದರ್ಭದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಹೇಳಿ ಅನೇಕ ಸಲ ಭಾಷಣ ಮಾಡೋದ್ರಿಂದ ಈ ಸರ್ ಅನ್ನೋ ಪದವಿಯನ್ನ ಮಕ್ಕಳು ನೆನಪಿಟ್ಕೊಳ್ಳೋದು ತುಂಬಾ ಸುಲಭ ಆಗತ್ತೆ. ಹಾಗಾಗಿ ಅದನ್ನ ನಾವು ಒಂಚೂರು ನೆನಪು ಮಾಡಿಕೊಟ್ರೆ ನೆನಪಿಟ್ಕೊಂಡು ಬರೀತಾರೆ. ವಿಶ್ವೇಶ್ವರಯ್ಯವರನ್ನ ದೇವರನ್ನಾಗಿ ನೇಮಿಸಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ವಿಶ್ವೇಶ್ವರಯ್ಯವರ ಹುಟ್ಟುಹಬ್ಬದ ನೆನಪಿಗಾಗಿ ಯಾವ ದಿನಾಚರಣೆ ಮಾಡಲಾಗುತ್ತೆ ಅಂದ್ರೆ ಎಂಜಿನಿಯರ್ಸ್ ಡೇ. ಸೊ ಇದನ್ನು ಕೂಡ ನೆನಪಿನಲ್ಲಿ ಇಟ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಹಾಗಾಗಿ ಇಲ್ಲಿ ಭಾಗ್ಯಶಿಲ್ಪಿಗಳು ಒಂದು ಕಡೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರ ಬಗ್ಗೆ ಓದ್ಕೊಂಡ್ರೆ ಸಾಕು. ವಿಶ್ವೇಶ್ವರಯ್ಯನವರ ಓದ್ಕೊಳ್ಳುವಾಗ ಅನೇಕ ಅಂಶಗಳು ಅದೇ ಬರುತ್ತೆ. ಇಲ್ಲಿ ಓದುವಾಗ ಅದು ನೆನಪಾಗುತ್ತೆ, ಅಲ್ಲಿ ಓದುವಾಗ ಇದು ನೆನಪಾಗುತ್ತೆ. ಹಾಗಾಗಿ ಈ ಒಂದು ಗದ್ಯ ಭಾಗದಲ್ಲಿ ಸುಲಭವಾಗಿ ಅಂಕಗಳನ್ನು ಗಳಿಸಲಿಕ್ಕೆ ಶಬರಿ ಮತ್ತೆ ಭಾಗ್ಯಶಿಲ್ಪಗಳು ತುಂಬಾ ಸುಲಭವಾಗಿ ಮಕ್ಕಳು ಅಂಕಗಳನ್ನು ಗಳಿಸೋ ರೀತಿ ನಾವು ಮಾಡಬಹುದು. ಆ ಒಂದು ಪ್ರಯತ್ನವನ್ನ ನಾವು ಮಾಡಬೇಕಾಗತ್ತೆ. ಅದೇ ರೀತಿ ವಿಶ್ವೇಶ್ವರಯ್ಯನವರು ಸಾಮಾಜಿಕ ಕಾನೂನುಗಳ ಅಧಿಕಾರ,
ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು. ಅಂದ್ರೆ ಈ ಎಲ್ಲ ಹೇಳಿಕೆಗಳನ್ನ ಹೇಳ್ತಕ್ಕಂಥವ್ರು ಆ ಆ, ಈಗ ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ, ಇದೊಂದು ವಾಕ್ಯವನ್ನ ಬಿಟ್ಟು ಉಳಿದದೆಲ್ಲವನ್ನ ಹೇಳ್ತಕ್ಕಂಥವ್ರು ಲೇಖಕರೇ. ಹಾಗಾಗಿ ಇದನ್ನ ನೆನಪು ಮಾಡೋ ಮುಖೇನ ನಾಲ್ವಡಿಯವರ ಬಗ್ಗೆ, ಮೈಸೂರಿನ ಬಗ್ಗೆ ನೆನಪು ಮಾಡಿಕೊಡೋ ಮುಖೇನ, ಹೆಚ್ಚು ಆಸಕ್ತಿಯನ್ನ ಉಂಟು ಮಾಡೋ ಮುಖೇನ ಮತ್ತೆ ನಮ್ಮ ಮೈಸೂರು ಭಾಗದಲ್ಲಿ, ಬೆಂಗಳೂರು ಸೇರಿದಂತೆ ಕರ್ನಾಟಕದಲ್ಲಿ ಕೈಗಾರಿಕಾ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸ ಮಾಡಿದವರು ವಿಶ್ವೇಶ್ವರಯ್ಯನವರು. ಹಾಗಾಗಿ ಇವೆಲ್ಲವನ್ನ ನೆನಪು ಮಾಡೋ ಮುಖೇನ ಈ ಒಂದು ಗದ್ಯ ಭಾಗದಲ್ಲಿ ಮಕ್ಕಳು ಹೆಚ್ಚು ಆಸಕ್ತಿಯುತವಾಗಿ ಉತ್ತರವನ್ನು ಕೊಡಲಿಕ್ಕೆ ಸಮರ್ಥರನ್ನಾಗಿ ಮಾಡಬಹುದು. ಇನ್ನು ನಿಜವಾದ ಆದರ್ಶ ಪುರುಷ ಯಾರಾಗಬೇಕು, ಇದನ್ನು ಕೂಡ ಮಕ್ಕಳಿಗೆ ತಾತ್ವಿಕವಾಗಿ ನಾವು ಸ್ವಲ್ಪ ಹೇಳೋದರಿಂದ ಇಲ್ಲಿ ಸ್ವಲ್ಪ ಕವಿ ಪರಿಚಯ, ಲೇಖಕರ ಪರಿಚಯ ಮಕ್ಕಳಿಗೆ ನೆನಪಿಟ್ಕೊಳ್ಳೋದು ಕಷ್ಟ ಆಗ್ಬೋದು. ಯಾವುದು ಎಂದೆಂದು ನಮ್ಮ ಆದರ್ಶವಾಗಿರಬೇಕು ಅಂದ್ರೆ ಇಲ್ಲಿ ವ್ಯಕ್ತಿಯಲ್ಲ, ತತ್ವ. ಇದೊಂದು ನಿದರ್ಶನದ ಮೂಲಕ ಹೇಳಿದ್ರೆ ಮಕ್ಕಳಿಗೆ ಅರ್ಥ ಆಗ್ಬಿಡುತ್ತೆ. ಯಾವ ವ್ಯಕ್ತಿಗೆ ನಮಗೆ ಆದರ್ಶವಾಗಬಲ್ಲನು, ನಮ್ಮಿಂದ ಎಂದೂ ದೂರವಾಗದಂತ ವ್ಯಕ್ತಿ. ಸೊ ದೂರವಾಗುವ ವ್ಯಕ್ತಿ ಅವನು ಸ್ವಾರ್ಥಿ. ದೂರವಾಗದ ವ್ಯಕ್ತಿ ನಮ್ಮಿಂದ ಏನು ಬಯಸಲ್ಲ, ನಮಗೆ ಏನಾದ್ರೂ ಕೊಡ್ತಾನೆ, ಅವನು ಆದರ್ಶ ವ್ಯಕ್ತಿ. ಕುರಿ ಪೂರ್ಣಿಮೆ ದಿನದಂದು ಲೇಖಕರು ಯಾರನ್ನ ಪೂಜಿಸ್ತಾರೆ ಅಂದ್ರೆ ಗುರುವನ್ನಲ್ಲ, ಧ್ವಜವನ್ನ. ತಿಲಕರು ಯಾವ ರೀತಿ ಚಿತ್ರಿಸಲಾಗಿತ್ತು ಅಂದ್ರೆ ಚತುರ್ಭುಜರನ್ನಾಗಿ ಮಾಡಿ ಕೈಗಳಲ್ಲಿ ಶಂಖ, ಚಕ್ರ, ಗದೆ, ಪಂದ್ಯಗಳನ್ನು ಕೊಟ್ಟು ಚಿತ್ರಿಸಲಾಗಿತ್ತು. ಶಿವಚರಿತ್ರೆಯಲ್ಲಿ ಯಾವ ಉಲ್ಲೇಖ ಮಾಡಲಾಗಿದೆ? ಶಿವಾಜಿ ಮಹಾರಾಜರನ್ನು ಶ್ರೀ ಶಂಕರ ಅವತಾರ ಅಂತ ಹೇಳಲಾಗಿದೆ. ಜನರು ಮೂರ್ತಿ ಪೂಜೆ ಮಾಡಲು ಕಾರಣವೇನು? ಇಲ್ಲಿ ಆದರ್ಶ ಅವ್ಯಕ್ತ ಹಾಗೂ ಅಸ್ಪಷ್ಟ ವಿಶ್ವಚಾಲಕ ಶಕ್ತಿಯನ್ನು ನಿರಾಕಾರ ರೂಪದಲ್ಲಿ ಪೂಜೆ ಮಾಡುವುದು ಎಲ್ಲರಿಗೂ ಸಾಧ್ಯವಿಲ್ಲ. ಎಲ್ಲರೂ ಮೂರ್ತಿ ಪೂಜೆಯನ್ನೇ, ಅದರಲ್ಲೇ ಅವರಿಗೆ ತೃಪ್ತಿ. ಹಾಗಾಗಿ ಯಾರು ತತ್ವ, ಸಿದ್ಧಾಂತ, ವಿಚಾರಗಳನ್ನ ತಿಳ್ಕೊಂಡಿರ್ತಾರೋ, ಆಳವಾದ ಅಧ್ಯಯನ ಮಾಡಿರ್ತಾರೋ ಅವರಿಗೆ ಮೂರ್ತಿ ಮುಖ್ಯ ಅಲ್ಲ, ವಿಚಾರ ಮುಖ್ಯ ಆಗುತ್ತೆ, ಸಿದ್ಧಾಂತ ಮುಖ್ಯ ಆಗುತ್ತೆ. ಹಾಗಾಗಿ ಜನರು ಪೂಜೆ ಮಾಡ್ತಾರೆ. ಯಾವ ವ್ಯಕ್ತಿಯನ್ನ ನಾವು ಆದರ್ಶವಾಗಿ ಸ್ವೀಕರಿಸಬೇಕು? ನಮ್ಮಿಂದ ಎಂದೂ ದೂರವಾಗದ ವ್ಯಕ್ತಿ. ಯಾವಾಗ ನಮ್ಮಿಂದ ದೂರವಾಗೋದಿಲ್ಲ ಅಂದ್ರೆ ಅವನು ತುಂಬಾ ಇಷ್ಟಪಟ್ರೆ ಅವನು ಎಂದೂ ನಮ್ಮಿಂದ ದೂರ ಹೋಗೋದಿಲ್ಲ. ಅಂತ ವ್ಯಕ್ತಿಯನ್ನ ನಾವು ಆದರ್ಶವಾಗಿ ಸ್ವೀಕರಿಸಬೇಕು. ಮೊಗ್ಗನ್ನು ಆದರ್ಶವಾಗಿ ಸ್ವೀಕರಿಸಲು ಇರುವ ತೊಡಕುಗಳೇನು? ಪೂರ್ತಿಯಾಗಿ ಹರಳಿದ ಮೊಗ್ಗುಗಳಲ್ಲಿ ಅಕಸ್ಮಾತ್ ಕ್ರಿಮಿಕೀಟಗಳು ಸೇರಿದರೆ ಪೂರ್ಣ ಹರಳಲಾರವು. ಹಾಗಾಗಿ ಚಿಕ್ಕ ಮಕ್ಕಳಲ್ಲಿ ಅವು ಮೊದಲಿಗೆ ಮುಗ್ಗಿದ್ದಾಗೆ. ಮಕ್ಕಳಿಗೆ ನಾವು ಅಸ್ಪಷ್ಟವಾದ ವಿಚಾರವನ್ನ ಹೇಳಿದ್ರೆ, ಅಸತ್ಯವನ್ನ ಹೇಳಿದ್ರೆ, ಯಾವ ರೀತಿ ದುಂಬಿ ಮೊಗ್ಗಿನ ಜೊತೆ ಒಳಗಡೆ ಹೊರಟೋದ್ರೆ ಅದು ಹರಳಿ ಸುಂದರವಾದ ಹೂವು ಆಗೋದಿಲ್ವೋ, ಹಾಗೆ ಮಗು ಚಿಕ್ಕ ಮಕ್ಕಳಲ್ಲಿ ನಾವು ಕೆಟ್ಟ ವಿಚಾರವನ್ನ ಹೇಳೋದ್ರಿಂದ, ಕೆಟ್ಟ ಸಂಸ್ಕೃತಿಯನ್ನು ತುಂಬೋದ್ರಿಂದ ಮಕ್ಕಳಲ್ಲಿ ಬೆಳವಣಿಗೆ ಆಗೋದಿಲ್ಲ, ಸಮಾಜಕ್ಕೆ ಅವರು ಸ್ಫೂರ್ತಿ ಆಗೋದಿಲ್ಲ, ಸಮಾಜಕ್ಕೆ ಕೀರ್ತಿ ಆಗೋದಿಲ್ಲ ಅನ್ನೋದನ್ನ ನಾವು ನಿದರ್ಶನಗಳ ಮೂಲಕ ಹೇಳೋ ಮುಖೇನ ಈ ಪಾಠ ಒಂದು ರೀತಿ ಮಕ್ಕಳಿಗೆ ಒಂದು ರೀತಿ ಆಧ್ಯಾತ್ಮದ ಹಿನ್ನೆಲೆಯಲ್ಲಿರೋದ್ರಿಂದ, ತಾತ್ವಿಕವಾದ ಹಿನ್ನೆಲೆ ಇರೋದ್ರಿಂದ, ಅದೇ ರೀತಿ ಸ್ವಲ್ಪ 1-2 ನಿಮಿಷ ಮೆಡಿಟೇಷನ್ ಮಾಡಿ ಮಕ್ಕಳಿಗೆ ಸ್ವಲ್ಪ ಚೂರು ಹಿತವಾಗೋ ರೀತಿ ಹೇಳಿದ್ರೆ ಈ ಪಾಠವನ್ನ ಅರ್ಥ ಮಾಡ್ಕೊಂಡು, ಈ ಗದ್ಯ ಭಾಗವನ್ನು ಅರ್ಥ ಮಾಡಿಕೊಂಡು ಅಂಕವನ್ನ ಗಳಿಸೋ ರೀತಿ ಮಾಡಬಹುದು. ಇನ್ನು ಎದೆಗೆ ಬಿದ್ದ ಅಕ್ಷರ, ಮಣ್ಣಿಗೆ ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಎಂದಾದ್ರ ಫಲವನ್ನ ಕೊಡುತ್ತೆ. ಇದು ಕಥೆಯ ರೂಪದಲ್ಲಿದೆ. ಶಬರಿ ಪಾಠ ತರ ಇದು ಕೂಡ ಕಥೆಯ ರೂಪದಲ್ಲಿದೆ. ಹಾಗಾಗಿ ಗದ್ಯ ಭಾಗದಲ್ಲಿ ಶಬರಿ, ಭಾಗ್ಯಶಿಲ್ಪಿಗಳು, ಎದೆಗೆ ಬಿದ್ದ ಅಕ್ಷರ, ಈ 3 ಗದ್ಯ ಭಾಗದಲ್ಲಿ ಸುಲಭವಾಗಿ ಮಕ್ಕಳಿಗೆ ನಾವು ಅಂಕಗಳನ್ನ ಗಳಿಸೋ ರೀತಿ ಮಾಡಬಹುದು. ನಮ್ಮ ಸಿದ್ಧಲಿಂಗಯ್ಯನವರು ಹೇಳ್ತಕ್ಕಂಥ ಕಥೆಯನ್ನ, ಮನೆ ಮಂಚಮ್ಮನ ಕಥೆಯನ್ನ ಹೇಳಿದ್ರೆ ತುಂಬಾ ನೆನಪಿಟ್ಟುಕೊಂಡು ಇಲ್ಲಿ ಉತ್ತರಗಳನ್ನ ಕೊಡಬಹುದು. ಇನ್ನು ಅಶೋಕ್ ಪೈ ಹೇಳ್ತಕ್ಕಂಥ ಸಂಶೋಧನಾ ಸತ್ಯ. 2 ಕೊಠಡಿ ಇರುತ್ತೆ, ಅಲ್ಲಿ ಮಕ್ಕಳು ಟಿವಿ ವಾಚ್ ಮಾಡ್ತಿದ್ದಾರೆ, ಇಲ್ಲಿ ಟಿವಿ ಇಲ್ಲ. ಅಲ್ಲಿ ದುಃಖಕರವಾದಂಥ ಸನ್ನಿವೇಶ ಏನಿರುತ್ತೋ ಇಲ್ಲೂ ಕೂಡ ಬರುತ್ತೆ. ಸೊ ಇದು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥದ್ದು. ಇನ್ನು ವಚನಕಾರರ ದೃಷ್ಟಿ, ಅದೇ ರೀತಿ ಬುದ್ಧನ ದೃಷ್ಟಿ. ಹೀಗೆ ಇಲ್ಲಿ ಮನೆ ಮಂಚಮ್ಮನ ಕತೆ, ಅಶೋಕ ಪೈ ಹೇಳ್ತಕ್ಕಂಥ ಸತ್ಯ ಘಟನೆ, ಅದೇ ರೀತಿ ವಚನಕಾರರ ಬಗ್ಗೆ, ಬುದ್ಧನ ಬಗ್ಗೆ, ಇಷ್ಟು 4 ಅಂಶಗಳನ್ನ ನಾವು ಹೇಳಿಬಿಟ್ರೆ ಸಾಕು, ಈ ಒಂದು ಗದ್ಯ ಭಾಗದಲ್ಲಿ ಮಕ್ಕಳು ಸುಲಭವಾಗಿ ಬರೆದು ಅಂಕಗಳನ್ನು ಗಳಿಸಬಹುದು. ಸೊ ಇದು ತುಂಬಾ ಸುಲಭವಾದದ್ದು. ಹಾಗಾಗಿ ಮಕ್ಕಳಿಗೆ ಸ್ವಲ್ಪ ಇಷ್ಟವಾಗೋ ರೀತಿ ಕಥೆ ರೀತಿ ಹೇಳಿದ್ರೆ ಈ ಗದ್ಯ ಭಾಗದಲ್ಲಿ ಉತ್ತರಗಳನ್ನ ಬರೀತಾರೆ. ಇನ್ನು ಶ್ರೇಷ್ಠ ಭಾರತೀಯ ಚಿಂತನೆಗಳು, ಇಲ್ಲೂ ಕೂಡ ಇದನ್ನು ಕೂಡ ಆದರ್ಶ ಪುರುಷ ಯಾರಾಗಬೇಕು ಮತ್ತು ಇದು ಎರಡೂ ಇದಕ್ಕೆ ಪೂರಕವಾಗಿರೋದ್ರಿಂದ ನಾವು ಇಲ್ಲಿ ಒಂದಿಷ್ಟು ಅಂಕಗಳನ್ನು ಗಳಿಸೋ ರೀತಿ ಮಾಡಬಹುದು.
ಇನ್ನು ವೃಕ್ಷಸಾಕ್ಷಿ, ಇದು ಹಳಗನ್ನಡದ ಪಾಠ ಆದರೂ ಕೂಡ ಇದು ಕಥಾರೂಪದಲ್ಲಿದೆ. ಇಲ್ಲೂ ಕೂಡ ಕಥಾರೂಪದಲ್ಲಿ ಇರೋದ್ರಿಂದ ಇಲ್ಲೂ ಕೂಡ ಸುಲಭವಾಗಿ ನಾವು ಅಂಕಗಳನ್ನು ಗಳಿಸೋ ರೀತಿ ಮಾಡಬಹುದು. ಇನ್ನು ಹೀಗೆ ಗದ್ಯ ಭಾಗದಲ್ಲಿ ಕನಿಷ್ಠ ನಾವು ಒಂದ 7-8 ಅಂಕಗಳನ್ನಾದರೂ ಗಳಿಸೋ ರೀತಿ, 10 ಅಂಕಗಳನ್ನ ಗಳಿಸೋ ರೀತಿಯನ್ನಾದರೂ ನಾವು ಮಾಡಬಹುದು. ಅದೇ ರೀತಿ ಪದ್ಯದಲ್ಲಿ, ಸೊ ಈಗ ಹೊಸಗನ್ನಡದ ಪದ್ಯಗಳು ತುಂಬಾ ಸುಲಭ ಇದೆ. ಇದನ್ನು ಕೂಡ ರಾಗವಾಗಿ ಹೇಳ್ಕೊಟ್ಟು ಮಕ್ಕಳಿಗೆ ಭಾವಾರ್ಥವನ್ನ ಹೇಳ್ಕೊಟ್ರೆ ಇಲ್ಲೂ ಕೂಡ ಕಂಠಪಾಠದಲ್ಲಿ ಸುಲಭವಾಗಿ ಗಳಿಸ್ಬೋದು, 1 ಅಂಕದಲ್ಲಿ ಗಳಿಸ್ಬೋದು. ಅದೇ ರೀತಿ ಕವಿ ಪರಿಚಯದಲ್ಲಿ GS ಶಿವರುದ್ರಪ್ಪನವರು 3ನೇ ರಾಷ್ಟ್ರಕವಿ, ಅದನ್ನ ನಾವು ನೆನಪು ಇಟ್ಕೊಳ್ಳೋ ರೀತಿ ಮಾಡಿ, ಮತ್ತೆ ಎದೆ ತುಂಬಿ ಹಾಡಿದನು ಹಾಡು ತುಂಬಾ ಪ್ರಸಿದ್ಧವಾದ ಹಾಡು, ಆ ಹಾಡನ್ನ ನೆನಪಿಟ್ಟುಕೊಳ್ಳೋ ರೀತಿ ಮಾಡಿ ಲೇಖಕರ ಕವಿಗೆ ಬಗ್ಗೆ ಬರೆಯೋ ರೀತಿ ಮಾಡಬಹುದು. ಸೊ ಈಗ ಮನುಷ್ಯನ ಇಲ್ಲಿ ಯಾವುದನ್ನ ಎಚ್ಚರದಲ್ಲಿ ಮುನ್ನಡೆಸಬೇಕು, ಬಿರುಗಾಳಿಗೆ ಒಯ್ದಾಡುವ ಹಡಗನ್ನು, ಮನುಷ್ಯನ ಬದುಕನ್ನ ಇಲ್ಲಿ ಹಡಗಿಗೆ ಹೋಲಿಕೆ ಮಾಡಿದ್ದಾನೆ ಕವಿ. ಹಾಗಾಗಿ ಅದನ್ನ ನೆನಪು ಮಾಡೋ ಮುಖೇನ ಬಿರುಗಾಳಿಗೆ ಸಿಕ್ಕಂತ ಹಡಗು ಎಲ್ಲೆಲ್ಲೋ ಹೋಗುತ್ತೆ. ಹಾಗೆ ಮನುಷ್ಯ ಸರಿಯಾದ ರೀತಿ ನೀತಿಗಳನ್ನ ಜೀವನದಲ್ಲಿ ರೂಢಿಸ್ಕೊಳ್ಳಿಲ್ಲ ಅಂದ್ರೆ ಇವನ ಬದುಕು ಕೂಡ ನಾಶ ಆಗತ್ತೆ ಅನ್ನೋದನ್ನ ಕವಿ ಇಲ್ಲಿ ಹೇಳ್ತಾ ಹೋಗ್ತಾನೆ. ನದಿ ಜಲಗಳು ಏನಾಗಿವೆ ಇವತ್ತು, ನಮ್ಮ ಸುತ್ತಮುತ್ತ ಶ್ರೀರಂಗಪಟ್ಟಣದ ಕಾವೇರಿ ನದಿ ಆಗ್ಬೋದು, ಮದ್ದೂರಿನ ನಮ್ಮ ಸಿಂಶಾ ನದಿ ಆಗ್ಬೋದು, ಹೀಗೆ ತಮ್ಮ ಸ್ಥಳೀಯ ಕೆರೆ ಕಟ್ಟೆ ಕಾಲುವೆಗಳು, ನದಿಗಳು, ತಮ್ಮ ಮನೆ ಮುಂದಿನ ಚರಂಡಿ, ಇವೆಲ್ಲವನ್ನ ನೋಡಿದ್ರೆ ಮಕ್ಕಳಿಗೆ ಯಾವ ರೀತಿ ಇವತ್ತು ಕಲುಷಿತ ಆಗಿದೆ ಅನ್ನೋದು ಗೊತ್ತಾಗತ್ತೆ. ಹಾಗಾಗಿ ಈ ಪದವನ್ನು ಕೂಡ ಇಟ್ಕೊಳ್ಳೋದು, ನೆನಪಿಟ್ಕೊಳ್ಳೋದು ಕಷ್ಟ ಆಗತ್ತೆ, ಸುಲಭ ಆಗತ್ತೆ. ಹಾಗಾಗಿ ಅದನ್ನ ನೆನಪಾಡೋ ಮುಖೇನ ಸುಲಭವಾಗಿ ಉತ್ತರಿಸೋ ರೀತಿ ಮಾಡಬಹುದು. ಯಾವುದಕ್ಕೆ ಮುಂಗಾರಿನ ಮಳೆ ಆಗಬೇಕು? ಸೊ ನದಿಗಳು ಈಗ ಮಳೆ ಆಗ್ತಾ ಇದೆ, ಎಲ್ಲ ನಮ್ಮ ಮೂರಿಗಳಿರತಕ್ಕಂಥ ಕಸ ಎಲ್ಲ ಹೊರಟೋಗುತ್ತೆ. ಆ ಒಂದು ಸನ್ನಿವೇಶವನ್ನ ನೋಡಿರ್ತಾರೆ, ಹಂಗಾಗಿ ಉತ್ತರ ಬರೀಲಿಕ್ಕೆ ಸುಲಭ ಆಗತ್ತೆ. ಕಾಡು ಮೇಡುಗಳ ಸ್ಥಿತಿ, ಅದರಲ್ಲೂ ಈ ವರ್ಷ ತುಂಬಾ ಬಿಸಿಲಾಗಿ 40-45 ಡಿಗ್ರಿ ಟೆಂಪರೇಚರ್ ಎಲ್ಲ ಬಂದು ಎಷ್ಟೊಂದು ಪ್ರಾಣಿಗಳು ಪಕ್ಷಿಗಳಿಗೆಲ್ಲ ನಾಶ ಆಗಿದೆ. ವಯೋವೃದ್ಧರು ಎಷ್ಟೊಂದು ಜನ ತೀರ್ಕೊಂಡಿದ್ದಾರೆ. ಸೊ ಈ ಎಲ್ಲ ಒಂದು ಕಥೆಗಳನ್ನ, ಸಂದರ್ಭಗಳನ್ನ ನಿದರ್ಶನದ ಮೂಲಕ ಹೇಳೋದ್ರಿಂದ ಇವತ್ತಿನ ಕಾಡು ಮೇಡುಗಳ ಸ್ಥಿತಿ ಬರಡಾಗಿದೆ ಅನ್ನೋದನ್ನ ಕೂಡ ನೆನಪಿಟ್ಕೊಳ್ಳೋದು ತುಂಬಾ ಸುಲಭ ಆಗುತ್ತೆ. ಯಾವ ಎಚ್ಚರದಲ್ಲೂ ಬದುಕಬೇಕಾಗಿದೆ. ಮತಗಳೆಲ್ಲವೂ ಪಥಗಳು ಎನ್ನುವ, ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಆ ಧರ್ಮ ಈ ಧರ್ಮ ಎಲ್ಲವೂ ಇದೆ. ಅದಾದ್ರೆ ಅವೆಲ್ಲದಕ್ಕಿಂತ ಪಥ, ನಾನು ಹೇಗೆ ನಡ್ಕೋಬೇಕು, ಯಾಗ ಮನುಷ್ಯತ್ವದಿಂದ ಎಲ್ಲರನ್ನ ದೇಶವನ್ನ ಕಟ್ಟುವ, ದೇಶವನ್ನ ಮುಟ್ಟುವ, ಸಮಾಜವನ್ನ ಒಂದಾಗಿ ಕರೆದುಕೊಂಡು ಹೋಗುವ ಮನಸ್ಸು ನಮ್ಮದಾಗಬೇಕು. ಹಾಗಾಗಿ ಅದನ್ನ ನೆನಪು ಮಾಡಿಕೊಡ್ಬೇಕು. ಅದೇ ರೀತಿ ಕಂಠಪಾಠ, ಮಕ್ಕಳಿಗೆ 2 ಪದ್ಯಗಳಿರೋದ್ರಿಂದ ಅದನ್ನು ಬರೆಸಿ ಅಭ್ಯಾಸ ಮಾಡೋದ್ರಿಂದ 2ರಲ್ಲಿ 1 ಕೊಡ್ತಾನೆ. ಇನ್ನು 3-4 ವಾಕ್ಯದ್ದು ಇಡೀ ಪದ್ಯವನ್ನ ಒಂದು 3-4 ಸಲ ಓದಿಸಿ ಸ್ವಲ್ಪ ಅಭ್ಯಾಸ ಮಾಡಿಸಿದ್ರೆ ಈ ಪದ್ಯದಲ್ಲಿ ಅಂಕಗಳನ್ನು ಗಳಿಸ್ತಕ್ಕಂಥದ್ದು ತುಂಬಾ ಸುಲಭ. ಸಂಕಲ್ಪ ಗೀತೆ ತುಂಬಾ ಆಸಕ್ತಿಯುತವಾದಂಥ ಪದ್ಯ ಆಗಿರೋದ್ರಿಂದ ಇಲ್ಲಿ 1 ಲೇಖಕರ ಪರಿಚಯ, 1 ವಾಕ್ಯ, ಪ್ರಮುಖವಾಗಿ ಕಂಠಪಾಠ ಹೆಚ್ಚು ಬರುವ ಸಾಧ್ಯತೆ ಇರೋದ್ರಿಂದ ಅಲ್ಲಿ 2 ಅಂಕ. ಮತ್ತೆ ಸಂದರ್ಭ ಸಹಿತ ಪ್ರೀತಿಯ ಹಣತೆ ಹಚ್ಚೋಣ, ಮುಂಗಾರಿನ ಮಳೆಯಾಗೋಣ, ಹೊಸ ಭರವಸೆಗಳ ಕಟ್ಟೋಣ, ಹೊಸ ಎಚ್ಚರದಳು ಬದುಕೋಣ, ಈ 4 ಹೇಳಿಕೆಗಳನ್ನು ಹೇಳ್ತಕ್ಕಂಥ ಕವಿನೇ. ಹಾಗಾಗಿ ನೋಡಿ, ಇದು ಯಾವ ಪದ್ಯದಿಂದ ಹಾರಿಸಲಾಗಿದೆ, 1 ಅಂಕ ಸಿಕ್ತು. ಕವಿ ಹೇಳಿದ್ದಾನೆ, ಸಂದರ್ಭ ಸಹಿತ ಬರಿಬೋದು. ಇನ್ನು ಸ್ವಾರಸ್ಯ ಈ ಮಕ್ಕಳು ಬರೀಕಾಗದಿಲ್ಲ ಅಂದ್ರೂ ಕನಿಷ್ಠ 2 ಅಂಕನಾದ್ರೂ ಗಳಿಸ್ಬೋದು. ಆ ರೀತಿ ನಾವು ಸುಲಭವಾಗಿ ಅಂಕಗಳನ್ನು ಗಳಿಸೋ ರೀತಿ ಮಾಡಬೇಕಾಗತ್ತೆ. ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ, ಹಕ್ಕಿಯನ್ನ ಕಾಲದ ಗತಿಗೆ ಇಲ್ಲಿ ಹೋಲಿಕೆ ಮಾಡಿದ್ದಾರೆ. ಮಕ್ಕಳು ಹಕ್ಕಿಗಳು ತಮ್ಮ ಸುತ್ತಮುತ್ತ ಹಾರೋದನ್ನ ನೋಡಿದ್ದಾರೆ, ಅದನ್ನು ನೆನಪಿನಲ್ಲಿ ಇಟ್ಟುಕೊಂಡು ಬರೆಯತಕ್ಕಂಥದ್ದು. ಇನ್ನು ಕುವೆಂಪು ಅವರೆಷ್ಟು ಮುಖ್ಯನೋ, ದ ರಾ ಬೇಂದ್ರೆಯವರು ಕೂಡ ಉತ್ತರ ಕನ್ನಡದ ಪ್ರಮುಖ ಕವಿಯಾಗಿರೋದ್ರಿಂದ ಆ ನೆನಪಿನಲ್ಲಿ ಇಟ್ಕೊಂಡು ಅವ್ರಿಗೂ ಕೂಡ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಗರಿ, ಉಯ್ಯಾಲೆ, ನಾದಲೀಲೆ, ನಾಕುತಂತಿ ಇವರ ಕೃತಿಗಳು ಅದನ್ನು ನೆನಪಿಟ್ಕೊಳ್ಳೋ ರೀತಿ ಮಾಡಿ ಇಲ್ಲಿ ದ ರಾ ಬೇಂದ್ರೆಯವರ ಬಗ್ಗೆ ಏನಾದರೂ ಕೊಟ್ರೆ ಕನಿಷ್ಠ 2 ಅಂಕಗಳನ್ನಾದರೂ ಗಳಿಸೋ ರೀತಿ ನಾವು ಸಮರ್ಥರನ್ನಾಗಿ ಮಾಡಬಹುದು. ಅದೇ ರೀತಿ ಹಕ್ಕಿ ಯಾವ ವೇಗದಲ್ಲಿ ಹಾರುತ್ತಿದೆ, ಹಕ್ಕಿಯ ಗಾವುದ ವೇಗದಲ್ಲಿ ಹಾರ್ತಾ ಇದೆ. ಹಕ್ಕಿಯ ಗರಿಯಲ್ಲಿ ಯಾವ ಬಣ್ಣಗಳಿವೆ, ಬಿಳಿ ಹೋಳೆ ಬಣ್ಣಗಳಿವೆ. ಹಕ್ಕಿಯ ಕಣ್ಣುಗಳು ಯಾವ್ಯಾವು, ಸೂರ್ಯಚಂದ್ರ. ಹಕ್ಕಿ ಯಾರ ನೆತ್ತಿಯನ್ನ ಕುಕ್ಕಿದೆ, ಸಾರ್ವಭೌಮರ. ಹಕ್ಕಿ ಯಾರನ್ನ ಹರಸಿದೆ, ಹೊಸಕಾಲದ ಹಸು ಮಕ್ಕಳನ್ನ. ಹಕ್ಕಿ ಯಾವುದರ ಸಂಕೇತ, ಕಾಲದ ಸಂಕೇತ. ಹಕ್ಕಿಗಳ ಚುಂಚಗಳು ಎಲ್ಲಿಯವರೆಗೂ ಚಾಚಿವೆ ಅಂದ್ರೆ ದಿಗ್ಬಂಡಲ, ಈ ಜಗತ್ತನ್ನ, ಈ ಭೂಮಿಯನ್ನ ಮೀರಿ ಹೊರಗೂ ಚಾಚಿವೆ ಅಂತಕ್ಕಂಥದ್ದು. ಅದೇ ರೀತಿ ಹಕ್ಕಿಯ ಹಾರಾಟವನ್ನ ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ ಅಂದ್ರೆ
ಇಲ್ಲಿ ನೀಲ ಮೇಘ ಮಂಡಲ ಸಮಬಣ್ಣ, ಮೋಡಗಳಿದೆಯಲ್ಲ ಆಕಾಶಕ್ಕೆ ಸಮಬಣ್ಣ ಆಗಿ ಇದೆ. ಹಾಗಾಗಿ ಅಲ್ಲಿಗೆ ಹಕ್ಕಿಯ ಪಕ್ಷಿಗಳ ರೆಕ್ಕೆಗಳು ಒಡೆದವ ಅಣ್ಣ ಅನ್ನೋದನ್ನ, ಅದೇ ರೀತಿ ಪಕ್ಷಿಗಳು ಸಾಲು ಸಾಲಾಗಿ ಒಳ್ಳೆ ಚಿಕ್ಕಿ ಮಾಲೆ ತರ ಹೋಗ್ತಾ ಇರ್ತವೆ. ಅದೇ ರೀತಿ ಪಕ್ಷಿಯ ಕಣ್ಣುಗಳನ್ನ ಇಲ್ಲಿ ಸೂರ್ಯಚಂದ್ರನಿಗೆ ಹೋಲಿಕೆ ಮಾಡ್ತಾನೆ. ಹೊಸಗಾಲದ ಹಸು ಮಕ್ಕಳನ್ನ ಹಕ್ಕಿ ಏಕೆ ಹರಸಿದೆ ಅಂದ್ರೆ, ಯುಗ ಯುಗಗಳ ಹಣೆ ಬರಹವ ಒರಸಿ ಮನ್ವಂತರಗಳ ಭಾಗ್ಯವ ತೆರೆಸಿ ಹಕ್ಕಿಯ ಬೀಸುತ್ತ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳ ಹರಸಿ ಹಕ್ಕಿ ಹಾರುತ್ತಿದೆ ನೋಡಿದೀರಾ, ಹಕ್ಕಿ ಹಾರುತ್ತಿದೆ ನೋಡಿದೀರಾ. ಹೀಗೆ ನಾವು ಆಸಬದ್ಧವಾಗಿ ಪದ್ಯವನ್ನ ಮಕ್ಕಳಿಗೆ ಮತ್ತೆ 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 ಉಚ್ಚಾರಣೆ ಮಾಡಿ ಹೇಳೋದ್ರಿಂದ ಮಕ್ಕಳಿಗೆ ಆಸಕ್ತಿಯುತವಾಗಿ ಪದ್ಯವನ್ನ ನೆನಪಿನಲ್ಲಿಟ್ಕೊಳ್ಳಿಕ್ಕೆ ಅನುಕೂಲ ಆಗತ್ತೆ. ಅದೇ ರೀತಿ ಇಲ್ಲಿ ಬರತಕ್ಕಂಥ ಪದ್ಯದ ಸಾಲುಗಳನ್ನ ಸಂದರ್ಭಕ್ಕೆ ಕೊಡೋದು ಸಾಧ್ಯತೆ ಇರೋದ್ರಿಂದ ಇವನು ಕೂಡ ಒಂದು 4-6 ಬಾರಿ ಸಂಕಲ್ಪಗೀತೆ ಪದ್ಯ ಆಗಬಹುದು, ಮತ್ತೆ ಹಕ್ಕಿ ಹಾರುತ್ತಿದೆ ಪದ್ಯ ತುಂಬಾ ಸುಲಭವಾಗಿ ಮಕ್ಕಳು ನೆನಪಿನಲ್ಲಿ ಇಟ್ಕೊಳ್ಬಹುದಂತಹ ಪದ್ಯಗಳು. ಹಾಗಾಗಿ ಈ ಒಂದು 2 ಪದ್ಯಗಳಲ್ಲಿ ಬರ್ತಕ್ಕಂಥದ್ರಲ್ಲಿ ಹೆಚ್ಚು ಅಂಕವನ್ನು ಗಳಿಸಲಿಕ್ಕೆ ನಾವು ಸಮರ್ಥರನ್ನಾಗಿ ಮಾಡಬಹುದು. ಅದೇ ರೀತಿ ಅಲಗಲಿ ಬೇಡರು, ಇದು ಕೂಡ ಕಥನ, ನಮ್ಮ ಸ್ವಾತಂತ್ರ್ಯ ಕಾಲಘಟ್ಟದ ಒಂದು ಪದ್ಯ. ಹಾಗಾಗಿ ಇಲ್ಲಿ ಕೂಡ ಕುಂಪಣಿ ಸರ್ಕಾರ ಹೊರಡಿಸಿದ, ಈಗ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಸಮಾಜ ವಿಜ್ಞಾನದಲ್ಲಿ ಸ್ವಾತಂತ್ರ್ಯ ಹೋರಾಟ, ಪ್ರಥಮ ಸ್ವಾತಂತ್ರ್ಯದ ಸಂಗ್ರಾಮ, ಈ ಒಂದು ಸಂದರ್ಭದಲ್ಲಿ ಸ್ವಾತಂತ್ರ್ಯದ ಬಗ್ಗೆ ಇಂಗ್ಲಿಷರು ಆಂಗ್ಲರು ಹೇಗೆ ನೀತಿಗಳನ್ನು ಹೊರಡಿಸಿ ಭಾರತೀಯರನ್ನ ಸೆದೆ ಬಿಡಿತಾ ಇದ್ರು, ತೊಂದರೆ ಕೊಡ್ತಾ ಇದ್ರು ಅಂತೇಳಿ ಹಲವು ಸಂದರ್ಭಗಳಲ್ಲಿ ಮಕ್ಕಳು ಕೇಳಿರೋದ್ರಿಂದ ನೆನಪಿನಲ್ಲಿ ಇಟ್ಕೊಂಡು ಬರೀಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಸಂಕಲ್ಪ ಗೀತೆ, ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ, ಹಲಗಲಿ ಬೇಡರು, ಈ 3 ಪದ್ಯಗಳಲ್ಲಿ ತುಂಬಾ ಸುಲಭವಾಗಿ, ಅದರಲ್ಲೂ ಹಲಗಲಿ ಬೇಡರು ಕಥನ ರೂಪದಲ್ಲಿ, ಕಥೆ ರೂಪದಲ್ಲಿ ನಾವು ಹೇಳಬಹುದು. ಈ ಪದ್ಯವನ್ನ ಹೇಳಿ ಮಕ್ಕಳು ನೆನಪಿನಲ್ಲಿ ಇಟ್ಟುಕೊಂಡು ಸ್ವಂತನಾದ್ರೂ ಬರೆದು ಮಕ್ಕಳು ಅಂಕ ಗಳಿಸಲಿಕ್ಕೆ ಸಾಧ್ಯ ಇರತಕ್ಕಂಥ ಪದ್ಯ. ಆ ಒಂದು ಪ್ರಯತ್ನವನ್ನ ನಾವು ಮಾಡಬೇಕು. ಅದೇ ರೀತಿ ಗೌರವೇಂದ್ರನ ಕೊಂದೆ ನೀನು, ಇದು ಪೌರಾಣಿಕವಾಗಿ ಮಕ್ಕಳು ನಾಟಕ ನೋಡಿರೋದ್ರಿಂದ ಈ ಪದ್ಯ ಕೂಡ ಇದು ಹಳಗನ್ನಡದ ಪದ್ಯ ಆದರೂ ಕೂಡ ನೆನಪಿನಲ್ಲಿಟ್ಟುಕೊಂಡು ಬರೀಲಿಕ್ಕೆ ತುಂಬಾ ಅನುಕೂಲಕರವಾದಂತಹ ಪದ್ಯ. ಹಾಗಾಗಿ ಇಲ್ಲೂ ಕೂಡ ಆ ಪ್ರಯತ್ನವನ್ನ ನಾವು ಮಾಡಬಹುದು. ಇನ್ನು ಹಸೂರು ಪದ್ಯ, ಇದು ಕೂಡ ಮಲೆನಾಡನ್ನ ನೋಡಿರ್ತಾರೆ ಮಕ್ಕಳು ಪ್ರವಾಸದ ಸಂದರ್ಭದಲ್ಲಿ. ಹಸುರಾದುದು ಕವಿ ಆತ್ಮಂ ಬೇರೆ ಬಣ್ಣವನ್ನೇ ಕಾಣೆ, ಹಸುರು ಹಸುರೆಳೆಯೂ ಉಸಿರು, ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ನೋಡಿ. ಮತ್ತೆ ಇಲ್ಲಿ ಹಾಗೆ ಕುವೆಂಪು ಅವರು ಹಸುರನ್ನ ತಮ್ಮ ಉಸಿರಾಗಿ ಮಾಡಿಕೊಂಡು ಮಲೆನಾಡಿನಲ್ಲಿ ಬೆಳೆದು ಮಲೆನಾಡಿನ ಐಸಿರಿಯನ್ನ ಸೊಬಗನ್ನ ವರ್ಣಿಸೋದನ್ನ ನಾವು ಈ ಪದ್ಯದಲ್ಲಿ ಕಾಣ್ತೇವೆ. ಅದೇ ರೀತಿ ಕುವೆಂಪು ಅವರ ಪರಿಚಯ, ಇಲ್ಲಿ ಕುವೆಂಪು ಅವರ ಕವಿ ಪರಿಚಯವನ್ನು ಕೊಟ್ಟರೆ ಇಲ್ಲಿ ಕೂಡ ಅಂಕವನ್ನ, ಕುವೆಂಪು ಅವರು ಹೆಚ್ಚು ಪ್ರಸ್ತುತ ಕವಿಯಾಗಿರೋದ್ರಿಂದ, ಜನಮಾನಸದ ಕವಿಯಾಗಿರೋದ್ರಿಂದ ಮಕ್ಕಳಿಗೆ ಅರ್ಥೈಸೋದು ತುಂಬಾ ಸುಲಭ ಸಾಧ್ಯ. ಹಾಗಾಗಿ ಆ ಪ್ರಯತ್ನ ಮಾಡಬೇಕು. ಹಸುವಾಯುತದ ಭತ್ತದ ಗದ್ದೆಯ ಯಾವ ಹಸಿರಿನಂತಿದೆ, ಗಿಳಿ ಹಸಿರು. ಸೊ ಗಿಳಿ ಹಸಿರಿದೆ, ಭತ್ತದ ಗದ್ದೆನೂ ಹಸಿರಿದೆ, ಗೊತ್ತಾಗೋದಿಲ್ಲ. ಹಾಗೆ ಕವಿಯ ನೋಡಿದ ಅಡಕೆಯ ತೋಟ ಎಲ್ಲಿದೆ, ಬನದ ಹಂಚಿನಲ್ಲಿದೆ, ಹಸಿರು ಎಂಬುದು ಯಾವುದು ಕಂಡು ಪ್ರೇರಿತವಾದ ಕವನವಾಗಿದೆ, ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ ಹಚ್ಚ ಹಸಿರು. ಕವಿಗೆ ಹುಲ್ಲಿನ ಹಸು ಯಾವ ರೀತಿ ಕಂಡಿದೆ ಅಂದ್ರೆ ಹೊಸ ಪಚ್ಚಿ ಜಮಖಾನದ ರೀತಿ ಕಂಡಿದೆ. ಹೀಗಾಗಿ ಈ ಹಸಿರು ಪದ್ಯದಲ್ಲಿ ಮಕ್ಕಳು ಹೆಚ್ಚು ಸುಲಭ ಸಾಧ್ಯವಾಗಿ ಅಂಕವನ್ನು ಗಳಿಸಲಿಕ್ಕೆ ಸಾಧ್ಯ. ಆ ಪ್ರಯತ್ನವನ್ನು ನಾವು ಮಾಡಬೇಕು. ಇನ್ನು ಚಲವನೆ ಮೆರೆಬೆ, ಇದು ಕೂಡ ಕಥಾರೂಪದಲ್ಲಿ, ಕಥನ ರೂಪದಲ್ಲಿ ನಾವು ಹೇಳೋದ್ರಿಂದ ಇಲ್ಲೂ ಕೂಡ ನಾವು ಸುಲಭವಾಗಿ ಮಕ್ಕಳು ಅಂಕವನ್ನು ಗಳಿಸೋ ರೀತಿ ಮಾಡಬಹುದು. ವೀರಲವ, ಇದು ಕೂಡ ಕಥನ ರೂಪದಲ್ಲಿ ಮಕ್ಕಳಿಗೆ ಕಥನ ರೂಪದಲ್ಲಿ ನಾವು ಪ್ರಸ್ತುತಪಡಿಸೋದ್ರಿಂದ ಇಲ್ಲೂ ಕೂಡ ಕನಿಷ್ಠ ಒಂದು 2 ಅಂಕನಾದರೂ ಗಳಿಸೋ ರೀತಿ ಮಾಡಬಹುದು. ಕೆಮ್ಮೆನೆ ಮೀಸೆನಿವತ್ತನೆ, ಇದು ಕೂಡ ಮತ್ತೆ ಈ ಹಳಗನ್ನಡದ ಪದ್ಯಗಳಾಗ್ಬೋದು, ಪಾಠಗಳಾಗ್ಬೋದು, ಓದಲಿಕ್ಕೆ ಮಕ್ಕಳಿಗೆ ಕಷ್ಟ ಆದ್ರೂ ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ಸುಲಭ. ಯಾಕೆಂದ್ರೆ ಕಥನ ರೂಪದಲ್ಲಿದೆ, ಕಥೆಗಳು ಅಂದ್ರೆ ಮಕ್ಕಳಿಗೆ ಇಷ್ಟ. ಹಾಗಾಗಿ ನಾವು ಕಥೆಗಳ ರೂಪದಲ್ಲಿ ಹೇಳೋದ್ರಿಂದ, ಮತ್ತೆ ಅವರು ಹಳಗನ್ನಡದಲ್ಲಿ ಉತ್ತರ ಬರೆಯೋದಿಲ್ಲ, ಹೊಸಗನ್ನಡದಲ್ಲಿ ಉತ್ತರ ಬರೀತಕ್ಕಂಥದ್ದು. ಹಾಗಾಗಿ ಸುಲಭವಾಗಿ ಇಲ್ಲೂ ಕೂಡ ಅಂಕವನ್ನ ಕನಿಷ್ಠ ಅರ್ಧ ಭಾಗನಾದ್ರೂ ಇಲ್ಲಿ ಗಳಿಸಬಹುದು. 8 ಇದ್ರೆ 4, 4 ಇದ್ರೆ 2 ಹೀಗೆ ಗಳಿಸಬಹುದು. ಇನ್ನು ಪಠ್ಯಪೂರಕ, ಇಲ್ಲಿ ಉದಾತ್ತ ಚಿಂತನೆಗಳು, ಇಲ್ಲೂ ಕೂಡ ಇಲ್ಲ 2 ಅಂಕದ್ದು ಅಥವಾ 1 ಅಂಕದ್ದು. ಇಲ್ಲಿ ಮಕ್ಕಳಿಗೆ ಅಭ್ಯಾಸದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ಓದಿಸೋಕ್ಕಿಂತ ನಾವು ಈ ಕಥನ ರೂಪದಲ್ಲಿ ಇಡೀ ಒಂದು ಉದಾತ್ತ ಚಿಂತನೆಗಳು ಪ್ಯಾರಾಗ್ರಾಫ್ ಅನ್ನ, ಪಠ್ಯಪೋಷಕದ ಎಲ್ಲ ಭಾಗಗಳನ್ನು ನಾವು ಕಥನ ರೂಪದಲ್ಲಿ ಓದಿಸಿ ಅಭ್ಯಾಸ ಮಾಡಿಸೋದ್ರಿಂದ, ಮತ್ತೆ ಇಲ್ಲಿ ಜಲಿಯನ್ ವಾಲಾಬಾಗ್ನ ಸಂದರ್ಭ ಬರುತ್ತೆ, ಭಗತ್ ಸಿಂಗ್ ಅವರ ವಿಚಾರ ಬರುತ್ತೆ, ಪೆರಿಯಾರ್ ವಿಚಾರ ಬರುತ್ತೆ. ಸೊ ಇವನ್ನ ನಾವು ಮಕ್ಕಳಿಗೆ ಇಷ್ಟ ಆಗೋ ರೀತಿ ನಾವು ನಿದರ್ಶನಗಳ ಮೂಲಕ ಹೇಳಿ ನೆನಪಿನಲ್ಲಿಟ್ಟುಕೊಂಡು ಉತ್ತರ ರೀತಿ ಮಾಡಬೇಕು.
ವಸಂತ ಮುಖ ತೋರಲಿಲ್ಲ. ಇಲ್ಲಿ ಎಲ್ಲರೂ ಏನೇನೋ ಇದ್ದಾರೆ, ಆದರೆ ಆ ಒಂದು ಹೆಣ್ಣುಮಗಳು ಶಾಲೆಗೆ ಹೋಗ್ಬೇಕಾದ ಕಾಲದಲ್ಲಿ, ಆಟ ಆಡಬೇಕಾದ ಕಾಲದಲ್ಲಿ ಹರಕು ಬಟ್ಟೆಯನ್ನು ಹಾಕೊಂಡು ಮುಸುರೆ ತಿಕ್ತಿದ್ದಾಳೆ. ಅಮ್ಮ ಗುಡಿಸಲಿನಲ್ಲಿ ಮಲಗಿದ್ದಾಳೆ. ಇದನ್ನು ಕೂಡ ಆ ಶಬರಿ ರೀತಿ, ನಮ್ಮ ಹಲಗಲಿಯ ಬೇಡರ ಕಥನದ ರೀತಿ ವಸಂತ ಮುಖ ತೋರಲಿಲ್ಲ. ಈ ಒಂದು ಪಠ್ಯ ಪೋಷಕ ಕಥನದ ರೂಪದಲ್ಲಿ, ಯಾಕೆಂದ್ರೆ ಇಲ್ಲಿ ಬಡತನ ಇದೆ, ಮಗು ಇದೆ, ಗುಡಿಸಲಿದೆ. ಹಾಗಾಗಿ ಇದನ್ನ ಮಕ್ಕಳು ನೆನಪಲ್ಲಿ ಇಟ್ಟುಕೊಳ್ಳೋ ರೀತಿ ಮಾಡ್ತಕ್ಕಂಥದ್ದು ತುಂಬಾ ಸುಲಭ ಸಾಧ್ಯ. ಹಾಗಾಗಿ ಈ ಒಂದು ಪಠ್ಯಪೋಷಕ ವಿಷಯದಲ್ಲೂ ಕೂಡ ಮಕ್ಕಳು ಉತ್ತರವನ್ನು ಬರಲಿಕ್ಕೆ ಸಮರ್ಥನನ್ನಾಗಿ ಮಾಡಬಹುದು. ಆ ಪ್ರಯತ್ನವನ್ನ ನಾವು ಮಾಡಬೇಕಾಗುತ್ತೆ. ನಾನು ಪ್ರಾಸ ಬಿಟ್ಟ ಕತೆ. ಇಲ್ಲಿ ಕವಿ ಪೈಗಳು ಹೇಗೆ ಪ್ರಾಸವನ್ನ ಬಿಟ್ಟರು, ಒಂದು ಕಾಲದಲ್ಲಿ ಪ್ರಾಸನೆ ಮುಖ್ಯ ಆಗಿತ್ತು, ಆ ಒಂದು ಭಾಗ. ತಾಯಿ ಭಾರತೀಯ ಅಮರ ಪುತ್ರರು ಇಲ್ಲಿ ಬರ್ತಕ್ಕಂಥ ಭಾಗ. ಸೊ ಹೀಗೆ ಪಠ್ಯಪೋಷಕದಲ್ಲಿ ನಾವು ಕನಿಷ್ಠ 5 ಪ್ರಶ್ನೆಗಳು 9 ಅಂಕಗಳಿರುತ್ತೆ. ಕನಿಷ್ಠ ಒಂದು 4 ಅಂಕಗಳನ್ನಾದರೂ, ಕನಿಷ್ಠ 3 ಅಂಕನಾದರೂ ಗಳಿಸೋ ರೀತಿ ಮಾಡಬಹುದು. ಇನ್ನು ಇಲ್ಲಿ ಛಂದಸ್ಸು ಬಂದಾಗ ಪ್ರಸ್ತಾರ ಆಗ್ತಕ್ಕಂಥದ್ದು, ಕಂದಪದ್ಯ 4 ಸಾಲು ಕೊಟ್ಟಿರ್ತಾನೆ, 2 ಸಾಲು ನಿಮಗೆ 2 ಸಾಲು ಇದ್ರೆ ಅದನ್ನ ಕಂದ ಅಂತ ಗುರುತಿಸ್ಬೋದು. ಇನ್ನು ಲಘು ಗುರು ಆಗ್ತಕ್ಕಂಥ ಕ್ರಮ. ಅದೇ ರೀತಿ ಷಟ್ಪದಿನಲ್ಲಿ 6 ಸಾಲು ಇರುತ್ತೆ, ಇಲ್ಲಿ 3 ಸಾಲು ಕೊಟ್ಟಿರ್ತಾನೆ. ಕೊನೆಗೆ ಅವನು ಭಾಮಿನಿ ಅಥವಾ ವಾರ್ತಕ ಷಟ್ಪದಿ ಅಂತ ಬರೆಯಕ್ಕಾಗ್ಲಿಲ್ಲ ಅಂದ್ರೂ ಷಟ್ಪದಿ ಅಂತ ಬರೆದರೂ ಸಾಕು, 1 ಅಂಕನಾದರೂ ಸಿಗುತ್ತೆ. ಆ ಪ್ರಯತ್ನವನ್ನ ಮಾಡಿಸ್ಬೇಕು. ಇನ್ನು ಅಲಂಕಾರದಲ್ಲಿ ಇಲ್ಲ ರೂಪಕ ಕೊಡ್ತಾನೆ, ಇಲ್ಲ ಉಪಮಾಲಂಕಾರ ಕೊಡ್ತಾನೆ. ಅಂತೆ ಹೀಗೆ ಉಪಮಾಲಂಕಾರವನ್ನು ಗುರುತಿಸ್ತಕ್ಕಂಥದ್ದು ಹೇಗೆ, ರೂಪಕಾಲಂಕಾರವನ್ನು ಗುರುತಿಸ್ತಕ್ಕಂಥದ್ದು ಹೇಗೆ, ಉಪಮೇಯ ಉಪಮಾನ ಅಲಂಕಾರದ ಹೆಸರು ಸಮನ್ವಯ ಬರೆಯಕ್ಕಾಗ್ಲಿಲ್ಲ, ಇಷ್ಟು ಬರೆದ್ರೂ ಮಕ್ಕಳಿಗೆ 2 ಅಂಕನಾದರೂ ಸಿಗುತ್ತೆ. ಆ ಒಂದು ಪ್ರಯತ್ನವನ್ನ ನಾವು ಇಲ್ಲಿ ಮಾಡಬೇಕು. ಇನ್ನು ಗಾದೆಗಳು ತುಂಬಾ ಇಷ್ಟ. ಮಕ್ಕಳು 5ನೇ ತರಗತಿಯಿಂದ 10ನೇ ತರಗತಿ ತನಕ ಎಲ್ಲ ತರಗತಿಗಳಲ್ಲಿ ಗಾದೆಗಳನ್ನ ಕಲ್ತಿರೋದ್ರಿಂದ ಆ ಎಲ್ಲ ಗಾದೆಗಳನ್ನ ಒಂದ್ ಕಡೆ ಬರೆಸಿ ಒಂಚೂರು ಪಟ್ಟಿ ಮಾಡಿಸಿ ಅದ್ರ ಬಗ್ಗೆ ಮಾತನಾಡೋದ್ರಿಂದ ಇಲ್ಲಿ ಮಕ್ಕಳಿಗೆ 3 ಅಂಕೆ 2 ಅಂಕಗಳನ್ನಾದರೂ ಗಳಿಸ್ಬೋದು. ಇನ್ನು ಅಪ್ರಕಟಿತ ಗದ್ಯದಲ್ಲಿ ಈಗ ಇಲ್ಲಿ ಅಪ್ರಕಟಿತ ಗದ್ಯ ಇದೆ. ಚಾಣಕ್ಯನ ಪ್ರಕಾರ 3 ಬಗೆಯ ಯುದ್ಧಗಳು ಯಾವ್ಯಾವು, ಪ್ರಶ್ನೆಗಳನ್ನ ಓದ್ಕೊಂಡು ನೆಕ್ಸ್ಟ್ ನಾವು ಗದ್ಯ ಭಾಗವನ್ನ ಓದ್ತಾ ಹೋದ್ರೆ ಆ ಉತ್ತರ ಎಲ್ಲಿ ಹಿಂದೆ ಮುಂದೆ ಇದೆ, ನಿರ್ದಿಷ್ಟವಾದ ಉತ್ತರ ಮಗು ಬರೆಯಕ್ಕೆ ಬರಲಿಲ್ಲ ಅಂದ್ರೂ ಇಡೀ ಪ್ಯಾರಾಗ್ರಾಫ್ ಬರೆದು ಬಿಟ್ರು ಸಾಕು, 2 ಅಂಕ ಸಿಗುತ್ತೆ. ನಾವು ಸಾಮಾನ್ಯವಾಗಿ ಮೌಲ್ಯಮಾಪನದ ಸಂದರ್ಭದಲ್ಲಿ ಏನ್ ಮಾಡ್ತೇವೆ ಅಂದ್ರೆ ಈ ಒಂದು ಭಾಗದಲ್ಲಿ ಸ್ವಲ್ಪ ಹಿಂದೆ ಮುಂದೆ ಇದ್ರೂ ಕನಿಷ್ಠ 1 ಅಂಕನಾದ್ರೂ ಕೊಡ್ತೇವೆ. ಹಾಗಾಗಿ 4 ಅಂಕಗಳಿಗೆ ಕನಿಷ್ಠ 2 ಅಂಕನಾದ್ರೂ ಗಳಿಸ್ಲಿಕ್ಕೆ ಇಲ್ಲಿ ಕೂಡ ಸಾಧ್ಯತೆ ಇದೆ. ಇನ್ನು ಪತ್ರಲೇಖನ 5 ಅಂಕಗಳಿದೆ, ಕನಿಷ್ಠ ಇಲ್ಲಿ ಕನಿಷ್ಠ 2 ಅಂಕನ ಗಳಿಸೋ ರೀತಿ ಮಾಡಲೇಬಹುದು. ಇನ್ನು ಸುಮಾರಾಗಿ ಬರೆದ್ರೆ 3 ಅಂಕ. ಅದೇ ರೀತಿ ಪತ್ರಲೇಖನದಲ್ಲಿ ಕೂಡ ಅಭ್ಯಾಸ ಮಾಡಿಸ್ಬೇಕು. ಇನ್ನು ಪ್ರಬಂಧ, ಇಲ್ಲೂ ಕೂಡ 5 ಅಂಕಗಳಿಗೆ ಅವಕಾಶ ಇದೆ, ಕನಿಷ್ಠ 2 ಅಂಕನಾದ್ರೂ ಮಗು ಗಳಿಸೋ ರೀತಿ ಇಲ್ಲೂ ಕೂಡ ಮಾಡಬಹುದು. ಹಾಗಾಗಿ ನಾವು ಈಗ ಉಳಿದಿರುವ ಈ ದಿನಗಳಲ್ಲಿ ಮಕ್ಕಳು ಇವರು ಕಲಿಕೆಯಲ್ಲಿ ಸ್ವಲ್ಪ ಹಿಂದುಳಿದಿರೋ ಮಕ್ಕಳಾಗಿರೋದ್ರಿಂದ, ಕಲಿಕೆಯಲ್ಲಿ ಮುಂದೆ ಉಳಿದಿದ್ರೆ ಮೊದಲನೇ ಪರೀಕ್ಷೆಯಲ್ಲಿ ಇವರು ಪಾಸ್ ಆಗ್ಬಿಡ್ತಿದ್ರು. ಹಾಗಾಗಿ ಆ ಒಂದು ಪ್ರಯತ್ನವನ್ನ ಮಾಡಿ ಈ ಮಕ್ಕಳಿಗೆ ನಾವು ಕನಿಷ್ಠ ಒಂದು 50 ಅಂಕಗಳನ್ನಾದರೂ ಗಳಿಸ್ಕೊಂಡು ಈ 2ನೇ ಪರೀಕ್ಷೆಯಲ್ಲಿ ಪಾಸ್ ಆಗೋ ರೀತಿ ಒಂದು ಪ್ರಯತ್ನವನ್ನ ಮಾಡಬೇಕು. ಹಾಗಾಗಿ ನಾವು ಯಾವ ಭಾಗಕ್ಕೆ ಪ್ರಶ್ನೆ ಪತ್ರಿಕೆ ಆಧಾರಿತವಾಗಿ ಎಷ್ಟು ಅಂಕಗಳನ್ನ ನಿಗದಿ ಮಾಡಿದ್ದಾನೆ ಅಷ್ಟರಲ್ಲಿ ಕನಿಷ್ಠ ಒಂದು ಅರ್ಧ ಭಾಗನಾದರೂ ನಾವು ಗಳಿಸೋ ರೀತಿ ಮಾಡಬಹುದು. ಹಾಗಾಗಿ ಕಂಠಪಾಠ ಪದ್ಯದಲ್ಲಿ ಕನಿಷ್ಠ 2 ಅಂಕನಾದರೂ ಗಳಿಸೋ ರೀತಿ, ಪತ್ರಲೇಖನದಲ್ಲಿ 2 ರಿಂದ 3 ಅಂಕನಾದರೂ ಗಳಿಸೋ ರೀತಿ, ಪ್ರಬಂಧ ರಚನೆಯಲ್ಲಿ 2 ರಿಂದ 3 ಅಂಕನಾದರೂ ಗಳಿಸೋ ರೀತಿ, ಗಾದೆ ಮಾತಲ್ಲಿ ಅಲ್ಲೂ ಕೂಡ 2 ಅಂಕನ ಆರಾಮವಾಗಿ ಗಳಿಸಬಹುದ ರೀತಿ, ಅಲಂಕಾರದಲ್ಲಿ ಛಂದಸ್ಸಿನಲ್ಲಿ ಕನಿಷ್ಠ 2 ಅಂಕನಾದರೂ ಗಳಿಸೋ ರೀತಿ, ಲೇಖಕರ ಪರಿಚಯ ಕನಿಷ್ಠ 2 ಅಂಕನಾದರೂ ಗಳಿಸೋ ರೀತಿ, ಇನ್ನು ಗದ್ಯ ಮತ್ತು ಪದ್ಯ ಕನಿಷ್ಠ ಒಂದು 20 ಅಂಕನಾದರೂ ಇಲ್ಲಿ ಮಕ್ಕಳು ಗಳಿಸ್ಬೇಕು. ಒಂದು ಗದ್ಯ ಪದ್ಯ ಮತ್ತು ಪಠ್ಯಪೋಷಕ ಕನಿಷ್ಠ ಒಂದು 30 ಅಂಕನಾದರೂ ಇಲ್ಲಿ ಈ ವಿಷಯಗಳಲ್ಲಿ ಮಕ್ಕಳು ಗಳಿಸಬೇಕು. ಆ ರೀತಿ ನಾವು 1 ವಾಕ್ಯ 2-3 ವಾಕ್ಯ ಸಂದರ್ಭ ಸಹಿತ 7-8 ವಾಕ್ಯ ಹೀಗೆ ಕಲಿಸೋದ್ರಿಂದ, ಅದೇ ರೀತಿ ವ್ಯಾಕರಣಾಂಶಗಳಲ್ಲಿ 10 ಅಂಕಗಳಿದೆ, ಕನಿಷ್ಠ ಒಂದು 4 ಅಂಕಗಳನ್ನಾದರೂ ಗಳಿಸೋ ರೀತಿ ಈಗ ಉಳಿದಿರುವ ದಿನಗಳಲ್ಲಿ ನಾವು ಮಕ್ಕಳಿಗೆ ಪ್ರತಿನಿತ್ಯ ಒಂದೊಂದು ಅಂಶವನ್ನಾದರೂ ಕೊಟ್ಟು ಒಂದು ಗದ್ಯ, ಒಂದು ಪದ್ಯ, ಒಂದು ಪಠ್ಯಪೋಷಕ, ಅದರ ಜೊತೆಗೆ ಕಂಠಪಾಠ ಒಂದಿನ, ಪತ್ರಲೇಖನ ಒಂದಿನ, ಪ್ರಬಂಧ ಒಂದಿನ, ಗಾದೆ ಮಾತು ಒಂದಿನ, ಅಲಂಕಾರ ಛಂದಸ್ಸು ಒಂದಿನ, ವ್ಯಾಕರಣಾಂಶಗಳಲ್ಲಿ ತ್ರಾಸವಾಗಿರೋದು ಬೇಡ, ಸುಲಭ ಸಾಧ್ಯವಾದಂತಹ
ಆ, ಜೋಡಿ ಪದಗಳು, ದಿರುಕ್ತಿಗಳು, ಅನುಕರಣ ಹವ್ಯಯಗಳು, ಹೀಗೆ ಮತ್ತು ಲೇಖನ ಚಿಹ್ನೆಗಳನ್ನ ಗುರುತಿಸ್ತಕ್ಕಂಥದ್ದು, ವಾಕ್ಯಗಳನ್ನು ಗುರುತಿಸ್ತಕ್ಕಂಥದ್ದು, ಹೀಗೆ ಮಕ್ಕಳಿಗೆ ನಾವು ಒಂದೊಂದು ದಿನಕ್ಕೆ ಒಂದೊಂದು ಅಂಶಗಳನ್ನು ಸುಲಭವಾಗಿ ಹೇಳೋ ಮುಖೇನ, ಪ್ರಾಕ್ಟೀಸ್ ಮಾಡೋ ಮುಖೇನ, ಮಕ್ಕಳು ಮಾತನಾಡೋ ರೀತಿ ಮಾಡೋ ಮುಖೇನ, ಮತ್ತು ಬಹುಮುಖ್ಯವಾಗಿ ಈ ಎಲ್ಲ ದಿನಗಳು ಮಕ್ಕಳು ಪ್ರತಿನಿತ್ಯ ಹಾಜರಾಗಿ ಕಲಿಯೋ ರೀತಿ ಮಾಡೋ ಮುಖೇನ ಈ 2ನೇ ಪರೀಕ್ಷೆಯಲ್ಲಿ ಮಕ್ಕಳು ಕಲಿಯೋ ರೀತಿ ಮಾಡುವ ಪ್ರಯತ್ನವನ್ನು ಮಾಡಬೇಕು. ಮತ್ತು ಅದಕ್ಕಿಂತ ಮುಖ್ಯವಾಗಿ ಎಲ್ಲ ಮಕ್ಕಳಿಗೂ ನೀನು ದಡ್ಡ ಅಲ್ಲ, ನೀನು ಬುದ್ಧಿವಂತನೇ, ಆದರೆ ಮುಂದುವರೆದ ಆ ಮಕ್ಕಳ ಜೊತೆ ರೀತಿ ನೀನು ವಿವೇಕವಾಗಿ ಕಲಿಯೋಕ್ಕಾಗಲಿಲ್ಲ, ಆದರೂ ಯೋಚನೆ ಮಾಡೋಕ್ಕೆ ಹೋಗಬೇಡ. ಈಗ ನೀನು ಖಂಡಿತ ಪಾಸ್ ಆಗ್ತೀಯ. ಮತ್ತು 10ನೇ ತರಗತಿ ಪಾಸಾದರೆ ನಿನ್ನ ಜೀವನ ಖಂಡಿತ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ನೀನು ಸಾಧನೆಯನ್ನು ಮಾಡಿ ಮುಂದಿನ ವಿದ್ಯಾಭ್ಯಾಸವನ್ನು ಮಾಡ್ಬೋದು. ಎಷ್ಟೋ ಜನ, ತುಂಬ ಜನ SSLCನಲ್ಲಿ ಫೇಲ್ ಆಗಿರೋರು ಮುಂದೆ ಒಳ್ಳೊಳ್ಳೆ ಅಧಿಕಾರಿಗಳಾಗಿರ್ತಕ್ಕಂಥದ್ದು. ಈಗ ಲಾಸ್ಟ್ ಟೈಮು IAS ರಿಸಲ್ಟ್ ಬಂದಾಗ ನಮ್ಗೆ ಗೊತ್ತಾಗಿದೆ, 2 ಸಲ PUCನಲ್ಲಿ ಫೇಲ್ ಆಗಿದ್ದವರು IAS ಮಾಡಿದ್ದಾರೆ. ಹಾಗಾಗಿ ಆ ನಿದರ್ಶನಗಳನ್ನೆಲ್ಲ ಹೇಳಿ ಈ ಮಕ್ಕಳಲ್ಲಿ ಖಂಡಿತ ಸಾಧ್ಯ, ಓದಿ 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 ಅಂತೇಳಿ ನಾವು ಈ 2ನೇ ಪರೀಕ್ಷೆಯಲ್ಲಿ ಈ ಮಕ್ಕಳು ಉತ್ತೀರ್ಣರಾಗೋ ರೀತಿ ಮಾಡೋಣ. ಮತ್ತು ಎಲ್ಲ ಶಿಕ್ಷಕರಿಗೂ ಕೂಡ ತಮ್ಮದೇ ಆದಂತಹ ಒಂದು ವಿಧಾನಗಳು ಗೊತ್ತಿರೋದ್ರಿಂದ ನಾವು ನಮಗೆ ಗೊತ್ತಿರುವ ಸುಲಭಕರವಾದಂಥ ವಿಧಾನಗಳ ಮೂಲಕ ಈ ಮಕ್ಕಳು ಪಾಸಾಗೋ ರೀತಿ ಮಾಡೋಣ ಅಂತ ಹೇಳ್ತಾ, ಮಕ್ಕಳಿಗೆ ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಿಸೋಣ. ಬಹುಮುಖ್ಯವಾಗಿ ಮಕ್ಕಳು ಮನೆಯಲ್ಲಿ ಕೂಡ 1 ಗಂಟೆ ವೇಳಾಪಟ್ಟಿಯನ್ನು ಸಿದ್ಧ ಮಾಡಿಕೊಂಡು ಅಲ್ಲೂ ಕೂಡ ಕಲಿಬೇಕು. ಶಾಲೆಯಲ್ಲಿ ಅಷ್ಟೇ ಅಲ್ಲ, ಮನೆಯಲ್ಲೂ ಕೂಡ ಕಲಿಬೇಕು. ಹಾಗಾಗಿ ಆ ಪ್ರಯತ್ನಗಳನ್ನು ಮಾಡೋ ಮುಖೇನ ಈ 2ನೇ ಪರೀಕ್ಷೆಯಲ್ಲಿ ಮಕ್ಕಳು ಉತ್ತೀರ್ಣರಾಗುವ ಒಂದು ಪ್ರಯತ್ನವನ್ನು ನಾವು ಮಾಡೋಣ. ಆ ಮಕ್ಕಳಿಗೆ ಒಳ್ಳೆಯದಾಗಲಿ. ಆ ಮೂಲಕ ಆ ಮಕ್ಕಳ ಜೀವನವನ್ನು ಕಟ್ಟುವ ಒಂದು ಸತ್ಕಾರ್ಯದಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಳೋಣ ಅಂತ ಹೇಳ್ತಾ, ಎಲ್ಲ ಪ್ರೀತಿಯ ಮಕ್ಕಳಿಗೆ, ಇದನ್ನು ಮಾರ್ಗದರ್ಶನ ಮಾಡ್ತಕ್ಕಂಥ ಎಲ್ಲ ಅನುಕೂಲಿಸುವ ನಮ್ಮ ವೃತ್ತಿ ಬಾಂಧವರಿಗೆ, ಮತ್ತು ಇದನ್ನು ಈ ಮಕ್ಕಳಲ್ಲಿ ಇವರು ಪಾಸ್ ಆಗಲೇಬೇಕು ಅನ್ನತಕ್ಕಂಥ ಒಂದು ವೈಜ್ಞಾನಿಕರದ ಉದ್ದೇಶವನ್ನು ಇಟ್ಕೊಂಡು ನಮ್ಮೆಲ್ಲರನ್ನು ಸಜ್ಜುಗೊಳಿಸ್ತಾ, ಆತ್ಮವಿಶ್ವಾಸವನ್ನು ತುಂಬುತ್ತಾ, ಶಿಕ್ಷಕರಲ್ಲಿ, ಮಕ್ಕಳಲ್ಲೂ ಮತ್ತು ಪೋಷಕರಲ್ಲಿ ಹೆಚ್ಚು ಹೆಚ್ಚು ಆತ್ಮವಿಶ್ವಾಸವನ್ನು ತುಂಬುವ ಮೂಲಕ, ಕಟ್ಟುವ ಮೂಲಕ ಫಲಿತಾಂಶವನ್ನು ಉತ್ತಮಪಡಿಸುವಲ್ಲಿ ನಮ್ಮೆಲ್ಲರನ್ನ ಸಜ್ಜುಗೊಳಿಸ್ತಾ ಇರತಕ್ಕಂಥ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ, ಇದಕ್ಕೆ ಕಾರಣೀಭೂತರಾದವರಿಗೆಲ್ಲ ಕೂಡ ವಂದನೆಗಳನ್ನು ಸಮರ್ಪಣೆ ಮಾಡ್ತಾ, ಈ ಉಳಿದ ದಿನಗಳಲ್ಲಿ ನಾವು ಹೆಚ್ಚು ಹೆಚ್ಚು ಮಕ್ಕಳನ್ನ ತೊಡಗಿಸೋಣ, ಕಲಿಸೋಣ, ಅಭ್ಯಾಸ ಮಾಡಿಸೋಣ, ಅವರು ಪಾಸಾಗೋ ರೀತಿ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಪ್ರಯತ್ನ ಅಂತ ಹೇಳ್ತಾ, ಇವತ್ತು ಇಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಕುಮಾರ್ ಸರ್.